ನಾವು ಕೆಟ್ಟರು ಇನ್ನೊಬ್ಬರನ್ನ ಕೆಡಿಸಬಾರ್ದು ಅಂತ. ನಾವು ಎದರಿಂದ ಕೆಟ್ಟಿವಿ? ವಿಷಯ ಚಿಂತನೆ ಮಾಡಿ ಕೆಟ್ಟಿವಿ. ನಾವು ಹಿಂದಿನವ್ರನ್ನ ಕೆಡಿಸ್ತೇವೆ, ಇದನ್ನ ಮಾಡ್ಕೊಂತ ಹೋಗ್ನಿ ಅಂತ. ಹೌದಿಲ್ಲ? ಬ್ಯಾಡಪ್ಪ, ನಾವು ಮಾಡಿ ಕೆಟ್ಟಿವಿ, ಇನ್ನು ಮಾಡಬೇಡ, ನೀನು ವಿಷಯ ಚಿಂತನದಾಗ ತೊಡಗಬೇಡ, ನಿನ್ನ ದಾರಿ ನೋಡ್ಕೊ, ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿರಿ ಅಂತ ಹೇಳೋರು ಯಾರು? ವಿಷಯ ಚಿಂತನೆ ಮಾಡಿ ಯಾರು ಉದ್ಧಾರ ಆಗ್ಯಾರ ಹೇಳಿ? ವಿಷಯ ಚಿಂತನ ಬಿಟ್ಟ ಯಾರು ದುಃಖಿಗಳಾಗ್ಯಾರ? ಸುಖಿಗಳಾದವರೆಲ್ಲ ವಿಷಯ ಚಿಂತನೆಯನ್ನು ಕೈ ಬಿಟ್ರಿಲ್ಲೋ. ಅದಕ್ಕೆ ವಿಷಯ ಚಿಂತನೆಯನ್ನು ಮಾಡಿದಿರು, ಮಾಡಿ ಕೆಡದಿರು ಅಂದ. ಕೆಟ್ಟ ಮ್ಯಾಗ ಬುದ್ಧಿ ಬಂತು, ಅಟ್ಟ ಮ್ಯಾಗ ಒಲಿ ಉರಿತಂತ. ಗೊತ್ತಾಗಲಿಲ್ರಿ ನಮಗಿದೆಲ್ಲ ಹಿಂಗೈತೆ ನೋಡ್ರಿ, ಮೋಸ ಆತಿದು. ಇದ ಸುಖರೂಪ, ಇದ ಕರೆ ಅಂತ ತಿಳ್ಕೊಂಡು ವಿಚಾರ ಇಲ್ಲದಕ್ಕೆ ಇದ್ರ ಬೆನ್ನು ಹತ್ತಿ ಕೆಟ್ಟಿವಿ ನಾವು ಅಂತ. ಎಂಥ ಹಾಳು ಮಾಡ್ಕೊಂಡಿವಲ್ಲ ಮನುಷ್ಯನ ಜನ್ಮವನ್ನು. ತುಪ್ಪದ ಬಿಂದಿಗೆ ತಿಪ್ಪಿಯ ಮೇಲೆ ದೊಪ್ಪನೆ ಬಿತ್ತಲ್ಲ. ಎಂಥ ಹಾನಿ ಮಾಡ್ಕೊಂಡಿಲ್ಲ. ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿದ, ಕೆಡಿಸ್ಕೋಬೇಡ್ರು ಜೀವನವನ್ನ, ಇದ್ರ ಲಾಭ ಮಾಡ್ಕೊರಿ ಅಂತ. ಮಾನವ ಜನ್ಮ ದೊಡ್ಡದು, ಶ್ರೇಷ್ಠವಾದಂಥದ್ದು. ವಿಷಯ ಚಿಂತನದಾಗ ತೊಡಗಿ ಇದನ್ನು ಹಾಳು ಮಾಡ್ಕೋಬೇಡ್ರಿ ಅಂತಲ್ಲ. ಎಷ್ಟು ಮಾಡ, ಹತ್ಗೊಳ್ದಂಗೆ ಮಾಡ. ಸುಳ್ಳಂತ ತಿಳ್ಕೊಂಡು ಮಾಡಿದನು, ಖರೆ ಅಂತ ತಿಳ್ಕೊಂಡು ಮಾಡಕ್ ಹೋಗ್ಬೇಡ. ಮಾಡಬೇಡ ಅಂತಂದಿಲ್ಲ ಅದನ್ನ, ಹೆಂಗೆ ಮಾಡು? ಸುಳ್ಳು ಅಂತ ತಿಳ್ಕೊಂಡು ಇದನ್ನು ಮಾಡ. ಬಾಳೆದ ಆಟ ಸುಳ್ಳಿರ್ಬೋದು ಈ ಆಟವು. ನಾನು ಈ ಮೋಹಕ್ಕೆ ಬೀಳದಂತೆ ಕಡೆಗೆದ್ದು ಈ ಆಟವು ಮಾಡುವೆ ಎಂದ. ಸುಳ್ಳಂತ ತಿಳ್ಕೊಂಡು ಮಾಡಿರೋ ಬಲ್ಲವರಿದು, ಖರೆ ಅಂತ ತಿಳ್ಕೊಳ್ಳಿ. ವಿಷಮ ಸಂಸಾರವಿದನು ಕನಸು ಎಂದುವರಿ ಎಂದ. ಕನಸು ಅಂತ ತಿಳ್ಕೊಂಡು ಇದು ಒಂದು ಕನಸು, ಇದು ಖರೆ ಅಂತ ತಿಳ್ಕೊಂಡು ಮಾಡಕ್ ಬೇಡ, ಸುಳ್ಳು ಅಂತ ತಿಳ್ಕೊಂಡು ಮಾಡಿದ್ರೆ ಬಾಳೆ. ಮಾಡಬೇಕು, ಯಾವ ಆಶ್ಚರ್ಯ ಈ ಪ್ರಕಾರವಾಗಿ ತಿಳ್ಕೊಂಡು ಮಾಡುವಂತ. ಈಸಬೇಕು ಇದ್ದು ಜಯಿಸಬೇಕು, ಲೇಷ ಆಶೆ ಇಲ್ಲದಂಗ ಹೇಳ್ಯಾರಿಲ್ಲ ಹಂಗೆ. ಅತಿ ವ್ಯಾಮೋಹ ಸಲ್ಲದು, ಅತಿ ಮಮತೆ ಎದುರಾಗಲು. ಅವ ನಮ್ಮ ಗಂಟ್ಲು ಕಾಣಕತಿ. ಅತಿ ವ್ಯಾಮೋಹಕ್ಕೆ ಬಿದ್ದೆ ಅಂದ್ರೆ ಅದ ನಿನ್ನ ಗಂಟ್ಲು ಕಾಣ. ಎದುರಾಗೂ ಅತಿ ವ್ಯಾಮೋಹ ಬೇಡ. ಹೆಂಡ್ರು ಮಕ್ಕಳು, ಹೊಲ ಮನಿ, ಬದುಕು ಬಾಳೆ, ಮಾನ ಮರ್ಯಾದೆ, ಎದ್ರ ಮ್ಯಾಗೂ ಅತಿ ಬೇಡಪ್ಪ ನಮ್ಗೆ. ಅತಿ ಮಮತೆ ಸಲ್ಲದು ಅಂತ. ಆಗ್ಬೇಕಾದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು. ಸಣ್ಣ ಹುಡುಗರು ಆಟ ಆಡ್ತಾವ, ಹೌದಿಲ್ಲ? ಎಲ್ಲ ಮಾಡ್ತಾವ ಅವು, ಹೌದಿಲ್ಲ? ಮದ್ವೆ ಮಾಡ್ತಾವ, ಮಕ್ಕಳು ಎಲ್ಲ ಮಾಡ್ತಾವ, ಊಟ ಹಾಕಿಸ್ತಾವಿಲ್ಲ. ಆದ್ರೆ ಸುಳ್ಳಂತ ತಿಳ್ಕೊಂಡು ಆಟ ಆಡ್ತಾವ. ಅವು ಅದನ್ನ ಆಟ ಹೂಡುವಾಗ ಎಷ್ಟು ಹುರುಪ್ಲೆ ಮಾಡಿರ್ತಾವ, ಮಾಡಿರ್ತಾರೆ, ಅಷ್ಟು ಕೆಡಿಸುವಾಗೂ ಅಷ್ಟೇ ಹುರುಪ್ಲೆ ಕೆಡಿಸುತ್ತಾವ. ಹಂಗೆ ನಾವು ಸಣ್ಣ ಹುಡುಗರು ಆಟ ಆಡಿದಂಗೆ ಆಟಿಕೆ ಹೆಚ್ಚು ಆಡ್ತಾರಿಲ್ಲ. ಮೊದಲು ಆಡ್ತಿದ್ರು ಸಣ್ಣ ಹುಡುಗರು ಆಟ ಆಡೋನು ಬರೀ. ಹಂಗೆ ಇದನ್ನು ನೀನು ಆಟ ಆಡು, ಬಾಳೆದ ಆಟ. ಇದು ಖರೆ ಅಂತ ತಿಳ್ಕೊಳಕ್ ಹೋಗ್ಬೇಡ. ಇದು ಖರೆ ಅಂತ ತಿಳ್ಕೊಂಡು ನೀ ಕೆಟ್ಟು ಹೋಗಿ. ಕೆಟ್ಟು ಹೋಗೋದಂತ. ಇದು ಉದಾಸೀನದಿಂದ ಮಾಡಿದನು. ನೀಡನುಳ್ಳದೆಂದು ವಿಶ್ವ ವಿಷಯದಳು ಮಾಡಲು ಉದಾಸೀನವಾದ ಈಗಲೇ ಮಹಾವಿರತಿ. ಯಾವಾಗಲೂ ಇದ್ರ ಬಗ್ಗೆ ಉದಾಸೀನ ಭಾವ ಇರಲಿ ಅಂತ. ಕೆಟ್ಟು ಹೋಗೋದಿದು, ಇದ್ರಾಗ ಆಸಕ್ತಿ ಇಡಬೇಡ ಅಂತ ಹೇಳಿ ತಿಳ್ಕೊಂಡು ಉದಾಸೀನದಿಂದ ಇದನ್ನು ಮಾಡೋದು. ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ ಅಂದಾರ ಯಾರು? ಶಂಕರಾಚಾರ್ಯ ಕೂಡ ಅದನ್ನ ಹೇಳ್ಯಾರ. ಬಾಳೆದ ಬಗ್ಗೆ ಉದಾಸೀನ ಆಗ್ಬಿಡ, ಅದು ಹೆಂಗ ನೋಡಿದ್ರು ಬರೋಬ್ಬರಿ ನಾಡ.
ಉದಾಸೀನತೆ ಅಂದ್ರೆ ಅದನ್ನು ಭಾಳ ಅದ್ರಾಗ ಆಸಕ್ತಿ ಹಚ್ಕೊಂಡು ತಲೆ ಕೆಟ್ಟು ಹುಚ್ಚಿಡ ತಿರುಗು ಪಳೆ ಬರ್ತದೆ. ಏನು ಅವ್ರ ಪ್ರಾರಬ್ಧ ಅಷ್ಟಿತ್ತು ಆತು ಬಿಡಪ್ಪ ಊರತ್ತಾಗ ಏನು ಒಳ್ಳೆ ಏನು ನೆನಪು ಮಾಡೋದು ಅದನ್ನ ಹಾಂ ಆಗಿ ಹೋಗ್ತದ. ಹೌದಿಲ್ಲ, ಘಟನೆಗಳು ಆಗಿ ಹೋದವು. ಅವನ್ನೆಲ್ಲ ಏನು ನೆನಪು ಮಾಡ್ಕೊತ ಕೂಡೋದು ಬೇಡ, ಮರಿ ಅವನ್ನೆಲ್ಲ. ಹಿಂದಾದದ್ದನ್ನು ನೆನಪು ಮಾಡ್ಕೊ ಕೂಡಿದೆ ಅಂದ್ರೆ ಅದ ನಿನಗೆ ಆರೋಗ್ಯ ಕೆಡಿಸ್ತತಿ. ಹೌದು, ಮನುಷ್ಯನ ಧೈರ್ಯ ಕಳಿತೈತಿ. ಅದು ಹಿಂದದ್ದನ್ನು ನೆನಪು ಮಾಡ್ಕೋತ ಕೂತಿ ಅಂದ್ರೆ ನಿನ್ನ ಧೈರ್ಯ ಹೋಗಿಬಿಡ್ತೈತಿ. ಹಾಂ, ಅದಕ್ಕೆ ಅವನು ನೆನಪು ಮಾಡಬೇಕು. ಅದು ಇನ್ನು ಮ್ಯಾಗರೆ ನಾವು ಎಚ್ಚರ ಆಗ್ಬಿಡಿ. ನಾವು ಅವ್ನು ಮಾಡಿದೀವಿ ಹಿಂಗಾಗೈತಿ ನಮ್ಮ ಬಾಳೆ ಅಂತ ನೆನಪು ಮಾಡ್ಕೊಂತ ಅಯ್ಯೋ ಅಂತ ಉಸಿರು ಕೇಳ್ಕೊಂತ ಕೊಂಡ್ರಬೇಡ. ಆದದ್ದಾಗೋದು ಇನ್ನು ಮ್ಯಾಗರೆ ನಾವು ಎಚ್ಚರ ಆಗ್ಬಿಡಿ. ಸಾಕಿದ್ರು ಬೇಡಿದ್ರು ನಿನ್ನಲ್ಲಿ ಒಂದು ಎನರ್ಜಿ ಬರ್ತೈತಿ. ಅದನ್ನೆಲ್ಲ ಮರೆತೆ ಅಂದ್ರೆ ನೋಡ್ಬೇಕಾದ್ರೆ ಮರ್ತವನು ಎಲ್ಲ ಮರ್ತದ. ಅದನ್ನ ತಲೆ ತುಂಬಿಕೊಡೋದನ್ನೆಲ್ಲ ಖಾಲಿ ಮಾಡೋದು. ಅವಾಗ ಎಂಥ ಎನರ್ಜಿ ಬರ್ತೈತಿ ನಿನಗೆ. ಪವರ್ ನಿನ್ನಲ್ಲಿ ಜಾಗೃತ ಆಗ್ತೈತಿ. ಇದನ್ನ ಮಹಾತ್ಮರ ಘಂಟಾಘೋಷವಾಗಿ ಎಲ್ಲರಿಗೆ ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಆದರೂ ಎಚ್ಚರಾಗ್ತಾ ಇರಲಿಲ್ಲ. ಎಲ್ಲೋ ಪುಣ್ಯಾತ್ಮಗಿದು ಹೊಳೆದ್ರೆ ಹೊಳಿಬೇಕು. ನಾವು ಸ್ವರೂಪದ ಎಚ್ಚರಿಕೆಯಾಗುವ ಸ್ಥಿತಿಯನ್ನು ಬಿಟ್ಟು ಶರೀರ ಭಾವ ಗಟ್ಟಿಯಾಗುವುದನ್ನು ನಡೆಸಿಬಿಟ್ಟೆವು. ಮತ್ತು ಶರೀರದ ಬಗ್ಗೆನ ಇದನ್ನು ವಿಚಾರ ಮಾಡೋದು, ಇದು ದಿನ ನಕ್ಷತ್ರ ಇವನ್ನ ನೋಡೋದು, ಇದು ಪಂಚಕದಾಗ ಹುಟ್ಟೈತಿ, ಪಂಚಕ ಐತಿ, ಇದನ್ನ ನೋಡ್ತೇವೆ. ಯಾಕ್ರಿ ನಾವು ಇಂಥವನ್ನೆಲ್ಲ ಮಾಡಿ ಮತ್ತಟ್ಟು ಆ ಭಾವ ಗಟ್ಟಿಗೊಳಿಸ್ಬಿಡ್ತೀವಿ. ಅದಕ್ಕೆ ಲೋಕದೊಳಗಿನ ಪದ್ಧತಿ ಅವನ್ನೆಲ್ಲ ದಾರಿ ತಪ್ಪಿಸೋಣ ಅಂಥವ್ರನ್ನ ಕರ್ಮಕಾಂಡದವ್ರ ಬೋಧ ಅದ್ರ ಬೆನ್ನ ಹತ್ತಿ ತಿರುಗ್ತೇವೆ ನಾವು. ಲೋಕಾಯುತನಾಗಿ ಲೌಕಿಕ ವಿಧಿಗಳನ್ನೇ ಪಥೀಕರಿಸುತ್ತೆ. ಮಹಾತ್ಮರು ಹೇಳಿದ ಕಡೆ ಲಕ್ಷ್ಯ ಇಲ್ಲ ನಮ್ಗೆ. ಪಂಚಕೈತಿ ಮನಿ ಬಿಡ ಅಂದ್ರೆ ಬಿಟ್ಟು ಬಿಡ್ತಾನ. 2 ತಿಂಗಳು ಮನಿ ಬಿಡಬೇಡ ಅಂದಾರಂತ. ಮನಿಗೆ ಬರಬೇಡ, ಬಿಟ್ಟು ಬಿಡೋದು. ಯಾಕ್ರಿ ಎಲ್ಲಿ ಹೋಗುತ್ತಪ್ಪ ಹಂಗಾರೆ? ಹೆಂಗೈತಿ ನೋಡಿದೆಲ್ಲ ಹೋಗತ್ತೆ ನಿನಗೆ. ಹಂಗೆ ಮನಿ ಬಿಟ್ರೆ ಬೆನ್ನತ್ತಿದ್ದೀವಿ ಬಿಡದವ ಅಂದಾರ. ನೀ ಎಲ್ಲಿ ಬಿಟ್ರು ಅದು ಬಂದು ಅಡಿವ್ಯಾಗ ಗಮ್ಯಾಗ ಹೋಗಿ ಕುಂತರು ಬಿಡುದು. ನಿನ್ನ ಜಿಟಿದ ಗಟೆ ಐತಿ ಗಿರಿ ಗೌರೇಶು ಮಾಡಿದ ಕರ್ಮ ಅವು ಹಿಂಗೆ ಮಾಡಿದ್ರೆ ತಪ್ಸೋಕಾಕತಿ? ಸಾಧ್ಯನೇ ಇಲ್ಲ. ನಿನಗೆ ಅನುಭವಿಸದೆ ಬೇರೆ ಪರಿಹಾರವೂ ಅದಕ್ಕಿಲ್ಲ ಅಂದಾರ. ಹೌದಿಲ್ಲ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ? ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗಬೇಡ. ಅದಕ್ಕೆ ಅಂಥವ್ರು ಬೋಧ ಜೋರೈತಿ ನಿಮಗೆ. ಹಾರಿ ತಪ್ಪಿಸ್ತಾರೆ ಅವರೆಲ್ಲ. ಅದ ಶೆಡಿಗೆ ಹೋಗ್ತೀರಿ ನೀವು. ಮತ್ತು ಕರೆ ಹೇಳೋರು ನಂಬೋದಿಲ್ಲ ನೀವು, ಸುಳ್ಳು ಹೇಳೋರು ನಂಬ್ತೀರಿ ನೀವು. ಕುರಿ ಕಟಗರನ್ನ ನಂಬ್ತದೆ, ಅವರು ಜಪಾನ ಮಾಡೋರು ನಂಬಲ್ಲ ಅಂತ. ಹಂಗಾಕೈತಿ ನಮ್ಮ ಬಳಿ. ಮಹಾತ್ಮರು ಎಷ್ಟು ನಮ್ಗೆ ಅನುಭವ ಏನೂ ಆಗೇ ಇಲ್ವೋ ನಿನಗೆ, ಸುಳ್ಳ ಆಗುಲ್ಲೇ ಆಗೈತೆ ಅಂತ ಸುಳ್ಳ ಭಾವಿಸ್ಕೊಂಡು ದುಃಖ ಪಡ್ಲಿಕ್ಕೈತಿ ಅಲ್ವ ನೀನು? ಏನೂ ಆಗೇ ಇಲ್ಲ, ಆಗುವುದೂ ಇಲ್ಲ ನೀನು. ಇದ್ದಿರುವಿಕೆಗಂತ ಏನೂ ಆಗುವುದಿಲ್ಲ. ಈ ತೋರಿಕೆ ವಿಕಾರ ಆಗುವುದು ಬಿಡುವುದಿಲ್ಲ. ಇರುವಿಕೆನೇನೋ ಏನು ತೋರಿಕೆನೇನೋ. ಇರುವಿಕೆನೇನಾದ್ರೆ ಚಿಂತೆ ಯಾಕೆ ಮಾಡ್ತೀವಿ? ಹಂಗಾರೆ ಏನೂ ಆಗುವುದಿಲ್ಲ. ಏನಾರು ಆಗುವುದೆಲ್ಲ ನೀ ಅಲ್ಲದ್ರೊಳಗೆ ಆಗಕತ್ತೈತಿ. ಶರೀರದೊಳಗೆ ಮನುಷ್ಯನೊಳಗೆ ಏನಾರು ಆಗೈತಿ, ನಿನ್ನೊಳಗೆ ಏನಾರು ಆಗೈತಿ ಅನ್ನೋ ನೋಡ್ಕೋ. ಇಷ್ಟೆಲ್ಲ ಎಚ್ಚರಿಕೆ ಕೊಟ್ಟರು ಮತ್ತು ನನಗೆ ಆಗೈತೆ ಅಂತ ಏನಾರ ಆಗಿದೈತ್ರಿ ಅಂತ ಬಿಡ್ತತೆ ನೀನು. ಅದ ಅವ್ರು ಹೇಳಿದಂಗೆ ಮಾಡಿದಾರೆ ಬಿಡ್ತತೆ ನಿನಗೆ? ಬಿಡೋದಿಲ್ಲ. ಅದು ಮಾಡಿದ ಕರ್ಮವನ್ನು ನಾವು ಊಟ ಮಾಡಕ್ಕೆ ಬಂದೆವು. ಬರಲಿ, ಅದು ಬೇಕಾದ ಬರಲಿ, ಬಂದದ್ದೆಲ್ಲ ಬರಲಿ. ಈ ಸ್ವರೂಪದ ಎಚ್ಚರಿಕೆ ಒಂದು ಇರಲಿ, ನಮ್ಮ ನಿಜದ ಎಚ್ಚರಿಕೆ ಕಡೆ ಲಕ್ಷ್ಯ ಇರಲಿ ನಮ್ಗೆ. ಅಂದಾಗ ನಿಮಗೆ ಬಾಧೆ ಆಗುದಿಲ್ಲ. ಅದನ್ನು ಮರೆತೆ ಅಂದ್ರೆ ಬಾಧೆ ಪಡ್ತೀನಿ. ನಿನ್ನ ನಿಜವನ್ನು ನೀ ಯಾವಾಗ ಮರಿತಿ, ಯಾವಾಗ ದುಃಖ ನಿನಗೆ ಆವರಿಸ್ತೈತಿ ನೋಡಿ. ದುಃಖದಾಗ ಬಿದ್ದು ಹೊಳೆ ಆಡ್ತಿದ್ದೀನಿ. ಅದ್ರ ಕಡೆ ಯಾವಾಗಲೂ ಎಚ್ಚರ ಇತ್ತಂದ್ರೆ ಯಾವುದೇ ಥರದ ದುಃಖ ಇಲ್ಲ ನಿನಗೆ, ಯಾವ ಕೊರತೆನೂ ಇರುವುದಿಲ್ಲ ನಿನಗೆ.
ಆ ಮಹಾ ನಿದ್ರಾಸ್ಥಿತಿಯನ್ನು ಸಂಧ್ಯಾನುಸಂಧಾನದಿಂದಲೇ ಪಡೀಲಿಕ್ಕೆ ಬರ್ತದೆ. ಇದರಿಂದಲೇ ಮನುಷ್ಯನು ಪುನೀತನಾಗುವನು. ಹೌದು, ಸಂಧ್ಯಾ ಅಂದರೆ 2 ಕಲ್ಪನೆಗಳ ಮಧ್ಯಸ್ಥಿತಿ. ಕಲ್ಪನೆಗಳನ್ನು ನಿರೀಕ್ಷಣೆ ಮಾಡ್ಕೋತ ಕೂತಂದ್ರೆ ಕಲ್ಪನೆಗಳ ತಾನ ಅಡಿಗೆ ಹೋಗ್ಬಿಡ್ತಾವ. ಕಲ್ಪನೆಗಳನ್ನು ನಿರೀಕ್ಷಣೆ ಮಾಡ್ಕೋತ ಕೂಡೋದ ಧ್ಯಾನ. ಏನ್ ಹೇಳ್ತಾರೆ? ಉಸಿರು ನಿರೀಕ್ಷಣೆ ಮಾಡುವ ಅಂತ ಹೇಳ್ತಿರ್ತಾರೆ. ಯಾಕ್ರಿ? ಪ್ರಾಣಾಯಾಮ ಇವನು ಉಸಿರು ಇಳಿಸೋದು ಇದನ್ನು ಮಾಡುವಂತ ಕೆಲವರು ಹೇಳ್ತಿರ್ತಾರೆ. ಹೌದಲ್ಲ? ಅದನ್ನು ಮಾಡುವಂತ ಕೂಡೋದೇನ? ನಿನ್ನ ಕಲ್ಪನಾ ನಿರೀಕ್ಷಣೆ ಮಾಡ್ಕೋತ ಎಲ್ಲಿಂದ ಹೇಳ್ತಾವು, ಎಲ್ಲಿ ಅಡಗ್ತಾವು, ಎಲ್ಲಿಂದ ಉದಯ ಆಕ್ಕವು, ಪುನಃ ತಿರುಗಿ ಎಲ್ಲಿ ಲಯ ಆಕ್ಕವು ಅನ್ನೋದು. ಮನುಷ್ಯನೊಳಗಿನ ಕಲ್ಪನೆಗಳನ್ನ ವಿಚಾರಗಳನ್ನ ನಿರೀಕ್ಷಣೆ ಮಾಡ್ಕೋತ ಕೂಡೋದ ಧ್ಯಾನ. ಅವಾಗ ತಾನೇ ಕಲ್ಪನೆಗಳೆಲ್ಲ ಕರಗಿ ಹೋಗ್ಬೇಕು. ಕಲ್ಪನಾ ರಹಿತ ಸ್ಥಿತಿ ಅನುಸಂಧಾನ ಮಾಡಕ್ ಬರ್ತೈತಿ ನಿನಗವ. ಅದನ್ನ ನಿರೀಕ್ಷಣೆ ಮಾಡ್ಕೋತ ಎಲ್ಲಿಂದ ಹೇಳ್ತಾವ, ಎಲ್ಲಿ ಅಡಗ್ತಾವು. ಆ ಮೂಲ ಇರುವ ನೀನದಿ ಅಂತ ನಿನ್ನಲ್ಲೇ ತೋರಿ ನಿನ್ನಲ್ಲೇ ಅಡಗ್ತಾವ. ಆದರೂ ನಿನಗೇನು ಮಾಡಿಲ್ಲ. ಎಷ್ಟೋ ಕಲ್ಪನೆಗಳು ಹೇಳ್ತಾವ, ಅಡಗ್ತಾವ, ಆದರೂ ನಿನ್ನ ಇರುವಿಕೆಗೆ ಏನೂ ಆಗಿಲ್ಲ. ಸಮುದ್ರದಲ್ಲಿ ತೆರೆ ನೊರೆಗಳು ಎಷ್ಟು ಗುಡ್ಡದ ಗತೆ ಹೇಳ್ತಾವ, ಬೀಳ್ತಾವ, ಸಮುದ್ರಕ್ಕೆ ಏನು ಮಾಡೈತಿ? ಹಂಗ ನಿನ್ನಲ್ಲಿ ವಿಚಾರಗಳು ಕಲ್ಪನೆ ತರಂಗಗಳು ಹೇಳ್ತಾವ, ಮತ್ತೆ ಅಡಗ್ತಾವ. ಆದರೂ ನಿನ್ನ ಇರುವಿಕೆಗೆ ಏನೂ ಆಗಿಲ್ಲ ಅಂತ ಅದನ್ನು ಅಬ್ಸರ್ವ್ ಮಾಡ್ಕೋತ ನಿರೀಕ್ಷಣೆ ಮಾಡ್ಕೋತ ಕೊಡು. ಎಂತೆಂಥ ಕಲ್ಪನೆಗಳು ಹೇಳ್ತಾವ ಮನುಷ್ಯನೊಳಗೆ. ವಾಸನೆಗಳು ಮಾಡಿದ ಕರ್ಮಕ್ಕನುಸಾರವಾಗಿ ಬಂದಿರ್ತಾವ. ಅವನ್ನೆಲ್ಲ ವಿಚಾರದಿಂದ ಹೊಡೆದು ಹಾಕೋ ಪ್ರಯತ್ನವನ್ನು ನಾವು ಮಾಡ್ಬೇಕು. ಅಂತ ಪ್ರಸಂಗದಲ್ಲಿ ಮಹಾತ್ಮರು ಹೆಂಗ ಅದನ್ನು ದಾರಿ ತೋರಿಸ್ಯಾರಿಲ್ಲ. ಧ್ಯಾನಕ್ಕೆ ಹೆಂಗೆ ಕೂಡಬೇಕು, ಕೂತಾಗ ಏನು ಮಾಡಬೇಕು ನೀವು ಅನ್ನೋದನ್ನು ಇದ್ದು ತೋರಿಸಿದ್ರು ನೀವು ಅದ್ರ ಕಡೆ ಲಕ್ಷ್ಯ ಇಲ್ಲ. ಬರೇ ಹವಾ ಇದನ್ನು ಮಾಡ್ಕೊತ ಕೂತ್ರೆ ಏನಾಗುತ್ತೆ? ಅದು ಕಲ್ಪನೆಗಳು ಮನಸ್ಸಿನಾಗ ಏನು ನಡೆದೈತೆ ಅದನ್ನು ನೋಡ್ಕೊತ ಇರಿ ನೀವು. ಮನಸ್ಸಿನ ಸ್ಥಿತಿ ಕಡೆ ಎಲ್ಲ ಕೂಡ ಎತ್ತಾಗೊಂಡೈತೆ ನೋಡೋದು ಮನಸ್ಸು. ಅದಕ್ಕೆ ಬುದ್ಧಿ ಹೇಳು ಮನಸ್ಸಿಗೆ. ಏನು ಲಾಭ ಇಲ್ಲೇ ಮನಸ್ಸ ಇದ್ರಾಗ. ಎಲ್ಲ ಮನಸ್ಸ ಮಾಡೋದು. ಹೌದಿಲ್ಲ? ಮನಸ್ಸಿನ ಹಿಡಿತದಾಗ ಇಟ್ಕೊಂಡ್ರೆ ಎಲ್ಲ ಹಿಡಿತದಾಗಿರ್ತಾವ. ಮನೋವ್ಯಾಪಾರಗಳೆಲ್ಲ ಅಳದಾಗ ಇದನ್ನ ಅಭ್ಯಾಸ ಮುಂದುವರಿತೈತೆ ಅವನು. ಅವಾಗ ಇವೆಲ್ಲ ಕೇಳಾಕ ಸಾಣಾತನಾದಗಳು ಸೂಕ್ಷ್ಮ ಶರೀರಗಳು ಕಾಣಕ್ಕೆ ಶುರು ಆಕ್ಕವ, ಕೇಳಕ್ಕೆ ಶುರು ಆಕ್ಕವ. ಅದಕ್ಕೆ ಮನಸ್ಸ ಎಲ್ಲದಕ್ಕೂ ಕಾರಣದ ಬಂಧನಕ್ಕೆ ಮೋಕ್ಷಕ್ಕೆ. ಅದಕ್ಕೆ ಆ ಮನಸ್ಸಿನ ವ್ಯವಹಾರವನ್ನು ನಿರೀಕ್ಷಣೆ ಮಾಡ್ಕೊಂತ ಎತ್ತಾಗೊಂಟೈತೆ ನೋಡ್ಕೊಂಡು ಮನಸ್ಸು. ಮಂಗ್ಯನಂಥ ಮನಸ್ಸನ್ನ ಅದಕ್ಕೆ ವಿವೇಕ ಅನ್ನುವಂಥ ಕಾವಲುಗಾರನನ್ನು ಬೆನ್ನು ಹಚ್ಚೋದು. ಯಾವ ಆಲೋಚನೆಗಳ ಯಾಕೆ ಮಾಡ್ತೀವಿ ಕೆಲಸ, ಅದರಿಂದ ಏನು ಲಾಭ ಐತಿ ಮನಸ್ಸ ನಿನಗಂತ. ಸುಮ್ಮನೆ ಇದ್ದಾಗ ಆಲೋಚನೆ ಬರೋಕ್ಕಿಂತ ಪೂರ್ವದಲ್ಲಿ ಆರಾಮನ ಇದೆ. ಆಲೋಚನೆ ಎದ್ದು ಕೂಡಲೇ ಅದು ಮರಿ ಆಯ್ತು ನಿನಗೆ ಆರಾಮ. ಪುನಃ ಆಲೋಚನೆಗಳ ಅಡಗಿದಾಗ ಮನ ಹೋಗಿ ಬರ್ತದೆ. ಅವು ಆಲೋಚನೆಗಳ ಕಲ್ಪನೆಗಳಿಂದ ಆವರಣ ಹೊಂದಿದಂಥ ಇರು ಆನಂದ ಆ ಆಲೋಚನೆಗಳೆಲ್ಲ ಬಂದಾದಾಗ ಸ್ಪಷ್ಟವಾಗಿ ಎಲ್ಲರಿಗೂ ಅದು ಅನುಭವ. ಇದರ ಅಭ್ಯಾಸ ಮಾಡೋದನ್ನ ಇದ ಧ್ಯಾನ. ಅಲ್ಲಿ ತಲ್ಲೀನ ಆಗ್ಬೇಕು ಮನಸ್ಸು ಅಂತ. ಕಲ್ಪನಾರಹಿತ ಇರುವಿನ ಅನುಸಂಧಾನ, ಅದಕ್ಕೆ ಧ್ಯಾನ ಅಂತ. ಧ್ಯಾನ ಅವಸ್ಥಿತ ತದ್ಗತೇನ ಮನಸ್ಸ ಅಂತ. ಧ್ಯಾನದಲ್ಲಿ ತಲ್ಲೀನವಾದಂಥ ಮನಸ್ಸಿನಿಂದ ನಾವು ಅದ್ರ ಕಡೆ ಎಲ್ಲ ಕೊಡಬೇಕಾಗೈತಿ. ಅಭ್ಯಾಸವಾದ ಸತತದ ಅಭ್ಯಾಸ. ಧ್ಯಾನದಲ್ಲಿ ಮನಸ್ಸು ತಲ್ಲೀನ ಕಲ್ಪನಾರಹಿತ ಸ್ಥಿತಿಯೊಳಗೆ ನಿಲ್ಲಿಸೋದು ಪ್ರಯತ್ನ. ಮನಸ್ಸನ್ನು ಏನನ್ನೂ ಚಿಂತನೆ ಮಾಡದೆ ಯಾವ ಆಲೋಚನೆಗಳಿಗೂ ಅವಕಾಶ ಕೊಡದೆ ಮನಸ್ಸನ್ನು ನಿಲ್ಲಿಸೋದು. ಎಲ್ಲಿ ನಿಲ್ತೈತಿ ಅದು ಆನಂದದಲ್ಲಿ ಮನಸ್ಸು ನಿಲ್ತೈತಿ. ಮತ್ತು ಯಾವ ವಿಷಯ ವಸ್ತುಗಳಲ್ಲಿ ಅದು ನಿಲ್ಲುವುದಿಲ್ಲ. ಓಡಾಡ್ತೈತಿ. ಸುಳ್ಳು ಅದರಾಗೈತಿ ಇದ್ರಾಗೈತಿ ಅದು ಕಲ್ಪಿಸ್ಕೊಂಡು ವಿಷಯ ವಸ್ತುಗಳಲ್ಲಿ ಓಡಾಡಿ ಬಳಲಿ ಕಡೆಗೆ ಎಲ್ಲ ಕೈ ಬಿಟ್ಟು ತನ್ನೊಳಗೆ ತಾನು ವಿಶ್ರಾಂತಿಯನ್ನು ಹೊಂದ. ಎಲ್ಲಿ ನಿಲ್ತೈತಿ ನೋಡ್ಕೊಳ್ಳಿ. ಎಲ್ಲಿ ಅನುಭವ ಬರ್ತೈತೆ ನಿನ್ನಲ್ಲಿ. ಎಲ್ಲ ವಿಚಾರ ಮಾಡಿ ನೋಡಿ ಧನು ಆದ ಕಡೆಗೆಯಲ್ಲಿ ವಿಶ್ರಾಂತಿ ಐತಿ, ನಿನ್ನಲ್ಲಿ ವಿಶ್ರಾಂತಿ ಅನ್ನೋದು. ಎಲ್ಲ ಕೈ ಬಿಟ್ಟು ಯಾವುದೇ ಥರದ ಆಲೋಚನೆಗಳು ಇಲ್ಲದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ. ಇದನ್ನ ಅಭ್ಯಾಸ ನಾವು ಮಾಡಕ್ಕೆ ಕಲಿಬೇಕಂತ.
ಮಾಯದ ತೋರಿಕೆ ಎಷ್ಟು ಹೆದರಿಲ್ಲೋ ಅದಕ್ಕೆ. ಅದು ಎದುರಿಗೆ ಬಂದರೆ ಎದೆ ಬಿರುವಂತೆ ಒದೆಯಬೇಕು ಅಂದ್ರೆ ಏನು ಹೆದರು ಕೆಲಸ ಇಲ್ಲ. ಇದು ಆಶಯಪೂರ್ವಕ ಗುರುಗಳಿಂದ ಸಾಧ್ಯ ಆಗೋದಿಲ್ಲ. ಭಯ ಹುಟ್ಟಿಸಿ ನೀನು ಸುಲಿಗೆ ಮಾಡೋರು. ಆಶಯಪೂರ್ವಕ ಗುರುಗಳು ಏನು ಮಾಡ್ತಾರೆ, ಭಾಳ ಅನಾಹುತ ಇದು ಭಯ ಹುಟ್ಟಿಸಿ ಬಿಡ್ತಾ ಇರೋದಿಲ್ಲ. ಏನಾಗಿಲ್ಲ ಅಂತ ಮೊದಲೇ ಅವಾಗ ಧೈರ್ಯ ಕೊಟ್ಬಿಟ್ರೆ ಹೌದಿಲ್ಲ, ಅಂಥದ್ದೇನಿಲ್ಲ ನಿನಗೆ, ಆರಾಮ್ ಉಳಿದ್ಬಿಡ್ತಾನೆ. ಅವು ಮೊದಲೇ ಡಾಕ್ಟರ್ ಹೆದರಿಸಿಬಿಟ್ಟ ಅಂದ್ರೆ ಅದಕ್ಕೆ ಕಾಯಂ ಅದಕ್ಕೆ ಹೆದರಿಗೆ ಉಳಿದ್ಬಿಡ್ತದೆ. ಹೌದಿಲ್ಲ, ಭಯ ಹುಟ್ಟಿಸಿ ಬಿಡ್ತಾರೆ ಡಾಕ್ಟರ್ಗಳು. ಬಂದ ಕೂಡಲೇ ಇದು ನೀವು ರೆಗ್ಯುಲರ್ ಬರಬೇಕು ಬನ್ನಿ, ಕಾಯಂ ಅದೆಲ್ಲ ಪೇಷಂಟ್ ಆಗಿಬಿಡ್ತು. ಹೌದಿಲ್ಲ, ಇಲ್ಲಪ್ಪ ನಿನಗಾಗಿಲ್ಲ, ಅದು ಸುಳ್ಳ ಇಲ್ಲ ನಿನಗಂತ ಡಾಕ್ಟರ್ ಹೇಳ್ಬಿಟ್ಟು ಕರೆನೇ ಇದ್ದದ್ದು ಸಹಿತ ಹೋಗ್ಬಿಡ್ತೈತಿ. ಆ ಭಾವ ನಿನ್ನ ಮನಸ್ಸಿನಾಗ ಮಾಡ್ಕೋಬೇಕಾರೆ ನಿನಗೇ ಬರ್ತೈತಿ ಆ ಪವರ್. ನನಗೇನೂ ಇಲ್ಲ ಅಂತ ದೃಢ ಸಂಕಲ್ಪವನ್ನು ಮಾಡು. ಅದು ಇದ್ರೆ ಕೇಳಿ, ನಿನಗೆ ಐತೆ ಅಂತ ನಾನು ಅದನ್ನು ಗಟ್ಟಿ ಹಿಡ್ಕೊಂಡು ಅದೇ ನೆನವನ್ಯಾಗ ಐತೆ ಅಂದ್ರೆ ಅದೇ ಇರ್ತೈತಿ. ಏನು ನೆನತಿ ಅದೇ ಇರ್ತಿ. ಅದು ಇಲ್ಲ ಅಂತ ತಿಳ್ಕೊಂಡೆ ಆತ್ಮಭಾವದೊಳಗೆ ನೀನು ನೆಲೆಯಾಗಿ ನಿತ್ಯ ಅಂದ್ರೆ ನನಗೆ ಸಂಬಂಧಿಸಿದ್ದಲ್ಲ, ನಿನ್ನಲ್ಲಿ ಇಲ್ಲ. ಸಂಕಲ್ಪ ಮಾಡಿದ್ರೆ ಇಲ್ಲದಂಗೆ ಆಗ್ತೈತಿ. ಸಂಕಲ್ಪ ಮಾಡಿ ಬಿಟ್ಟಾಗ ಇದ್ದಂಗೆ ತೋರ್ತೈತಿ. ಈ ಸಲ ಮಾಡಿ ನೋಡೋದು ನಿರಂಜನ ಅಪ್ಗಳು ಇಲ್ಲ ಹಿಂಗೆ ಅವರಲ್ಲಿ ಪವರ್ ಇತ್ತು. ಡಾಕ್ಟರ್ಗಳಿಗೆ ವಿಚಿತ್ರ ಅನಿಸ್ತಿತ್ತು, ಹಿಂಗೆ ಯಾಕಾತಿದ್ರು ಅಂತ. ಹೌದಿಲ್ಲ, ಅಂತಲ್ಲಿ ನಿನ್ನಲ್ಲಿ ಸಂಕಲ್ಪ ಶಕ್ತಿ, ಅದನ್ನು ಯಾಕ್ರಿ ಸಂಕಲ್ಪ ಸಿದ್ಧಿ ಅಂತ. ಏನೇ ಸಂಕಲ್ಪ ಮಾಡ್ತಾನೆ ಅದು ಸಿದ್ಧಿಸ್ತದೆ. ನೀವು ಏನು ಮಾಡ್ತೀಯ ಅದೆಲ್ಲ ಸಿದ್ಧಿಸ್ತದೆ. ಈ ಸ್ಥಿತಿಯನ್ನು ನೀ ಪಡೆದ ನಂತರ ಪಡೆದ್ರೆ ಆಕೈತೆ. ಏನು ಏನಾರ ಅದನ್ನು ಮಾಡೋಣ ಇದನ್ನು ಮಾಡೋಣ ಇದ್ರ ಆಶಯ ಇಟ್ಕೊಂಡು ಎಲ್ಲ ಆಶೆಗಳನ್ನು ಪಡೆದು ಹಾಕಿದಾಗ ಬರ್ತೈತಿ ನೀನು ಸಂಕಲ್ಪ ಸಿದ್ಧಿ ಆಕೈತಿ. ಏನು ಬಹು ಗುರು ವಶಂತಿ ಶಿಷ್ಯ ವಿತ್ತಾಪಹಾರಕ ನ ಚಿತ್ತಾಪಹಾರಕ. ಭಾಳ ಮಂದಿ ಗುರುಗಳು ಬರೀ ಶಿಷ್ಯನ ಸಂಕಟ ಕಳೆಯವರ ಇಲ್ಲ, ದ್ರವ್ಯವನ್ನು ಹರಣ ಮಾಡೋರು ಅದರ. ಏನು ಕುರಿಗಾರನು ಕುರಿಗಳ ಉಣ್ಣಿಯನ್ನು ವರ್ಷಕ್ಕೆ 2 ಸಲ ಕತ್ತರಿಸುವನು. ಆದರೆ ಆಶೆ ಬುರುಕ ಗುರುಗಳು ಶಿಷ್ಯರ ತಲೆಯನ್ನು ಯಾವಾಗ ಬೇಕಾಗ ಬೋಳಿಸಿ ಬಿಡುವರು. ಭಯ ಹುಟ್ಟಿಸಿಕಾರ ಕರೆಯರಪ್ಪ, ಅವ್ರು ಹೇಳ್ತಾರಪ್ಪ ಅಂತ ಅದನ್ನು ಮಾಡೇ ಬಿಡೋಣ ಅಂತ. ಹೌದಿಲ್ಲ, ನೀನೆಲ್ಲ ನಿನ್ನ ಬರೆಯೋದು ಮಾಡಿ ಕೇಳ್ತಾನೆ. ಇಂಥ ಗುರುಗಳನ್ನ ನಂಬ್ಕೊಂಡು ಕೊಂಡಿರ್ತೀಯಲ್ಲ. ತನ್ನಲ್ಲಿ ತಾನು ಆನಂದವನ್ನು ಕಂಡುಕೊಂಡು ಅದರ ಲಾಭ ಪಡ್ಕೊಳ್ಳೋ ಪ್ರಯತ್ನ ನಾವು ಮಾಡ್ಬೇಕು ನೋಡಿ. ಎಲ್ಲಿ ಇಲ್ಲ ನಿನಗೆ, ನಿನ್ನೊಳಗೆ ಆತ್ಮಲಾಭ ತನ್ನ ಲಾಭ ನಾವು ಬಿದ್ದೈತೆ. ನಿನ್ನೊಳಗೆ ನೀನು ನೋಡ್ಕೊಂಡಾಗ ಲಾಭ ಐತಿ ಹೊರತು ಅನ್ಯದರ ಯಾವ ವಿಷಯ ವಸ್ತುಗಳಲ್ಲಿ ಹಣಿಕೆ ಹಾಕಿರೋ ಲಾಭ ಇಲ್ಲ, ನಿನಗೆ ಹಾನಿನ ಐತಿ. ಆತ್ಮಲಾಭ ತನ್ನ ಲಾಭವನ್ನು ನ ಬಿದ್ದೈತೆ. ನಿನ್ನಿಂದಲೇ ನಿನಗೆ ಲಾಭ ಐತಿ ಹೊರತು ಹೊರಗಿಂದ ಏನು ಅವಲಂಬನೆ ಮಾಡೋದ್ರಿಂದ ಲಾಭ ಅವಲಂಬಿಸ್ಕೊಂಡೇ ಅಲ್ಲ. ಈ ಶರೀರ ಏನು ಲಾಭ ಹೊಂದಿದೆ ಹೇಳ, ಓರಿಡುವಂಥ ವಸ್ತುಗಳನ್ನು ಅವಲಂಬಿಸ್ಕೊಂಡು ಕೂತಿ, ಇದರಿಂದ ಏನು ಲಾಭ ಆಗೈತೆ? ಏನೂ ಲಾಭ ಇಲ್ಲ. ನನ್ನಿಂದ ಅದನ್ನು ಕೈ ಬಿಡೋದು, ಅದನ್ನು ಅವಲಂಬನೆ ಮಾಡೋದು ಕೈ ಬಿಡೋದು. ನಿನ್ನನ್ನು ನೀ ಅವಲಂಬನೆ ಮಾಡಿದ್ರೆ ನಿನಗೆ ಲಾಭ ಐತೆ. ಆತ್ಮ ಲಾಭ ತನ್ನ ಲಾಭ ನ ಬಿದ್ದೈತೆ ಅಂತ. ಅದಕ್ಕೆ ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಲಿ, ಅಂದ್ರೆ ನಿಮ್ಗೆ ಹಾನಿ ಆಗುವುದಿಲ್ಲ. ನಿಮ್ಮನ್ನು ಬಿಟ್ಟು ಅನ್ಯದನ್ನು ನಂಬ್ಕೊಂಡು ಕುಂತೀಯಲ್ಲ, ಅದಕ್ಕೆ ನಿನಗೆ ಹಾನಿ, ಅಪಾರ ಹಾನಿಯನ್ನು ಅನುಭವಿಸ್ತೀನಿ ಅಂತ. ಬಹಳಷ್ಟು ಮಾತಾಡೋದು ಬಿಟ್ಟು ಬಿಡ್ಬೇಕು. ಬಹುನ್ ಶಬ್ದಾನ್ ವಿಮುಂಚತಃ ವಾಚೋ ವಿಜ್ಞಾಪನಂ ಹಿತತ್ತಂದರೆ. ಬಹಳಷ್ಟು ಮಾತು ವಾಣಿಗೆ ಶಕ್ತಿ ರಾಸಕೈತಿ, ಮಾತಾಡೋನ ಶಕ್ತಿ ಎಲ್ಲ ಕುಂಠಿತಕ್ಕೈತಿ. ನಿನ್ನ ಪವರ್ ಇಟ್ಕೋಬೇಕಂದ್ರೆ ಸುಮ್ಮನೆ ಇರಾಕಲಿ.
ಸುಮ್ಮನೆ ಇದ್ದಾಗ ನಿನ್ನ ಪವರ್ ಹೆಚ್ಚಾಕತಿ. ವಡ 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 ಮಾತಾಡಿ ನಿನ್ನ ಪವರ್ ಎಲ್ಲ ಕಳ್ಕೊಂಡ್ಬಿಡ್ತು ನೋಡಿ. ಸುಮ್ಮನೆ ಕುಂಡ್ರದೇ ಇಲ್ಲ, ಇಲ್ಲದನ್ನ ಗದ್ದಲ ಹಿಡಿಸ್ತೈತಿ. ತಂದು ತಲೆಯಂದು ಇನ್ನೊಬ್ಬರು ಸುಂಕ ಹಚ್ಚಿ ಹೋಗತಿ. ಸಮಾಧಾನ ಶಾಂತಿ ಆಗುವಂತ ಮಾತಾಡಿದ್ರೆ ಹೌದಲ್ಲ, ಖಾಲಿ ಉಪರಾಟಿ ಮಾತಾಡಿ ಏನ್ ಮಾಡ. ಏನ್ ಮಾಡವ್ರಿ ನಿಮ್ಮ ಮ್ಯಾಗ, ಭೂಮಿ ಮ್ಯಾಗ ಇದ್ದುಕೊಂಡ ನೀವು ಏನ್ ಲಾಭ ಮಾಡ್ಕೊಂಡು ಹೇಳು. ಕಾಳು ಕೆಡ್ಸು ಹುಳ ಆಗಿಬಿಟ್ಟಿಪ್ಪ. ಅದಕ್ಕೆ ಇನ್ ಮೇಲೆ ನಾವು ಭಾಷಣ ಮಾಡುವಂತ ಇಲೆ ಕಾಳು ಕೆಡಿಸುವ ಹುಳುಗಳಂತ ಶುರು ಮಾಡ್ತೇವೆ ಅಂತಿದ್ರು ಅದು. ಈ ಮೊದಲೇ ನಿತ್ಯ ಶುದ್ಧ ಬುದ್ಧ ಮುಕ್ತ ಆನಂದ ಸ್ವರೂಪಿಗಳೇ ಅಂತ ಅನ್ನೋದು ಬಿಡ್ತೇವಿ. ಇನ್ನು ಇಲೆ ಕಾಳು ಕೆಡಿಸುವ ಹುಳುಗಳೇ ಅಂತ, ಅಮೃತ ಸ್ವರೂಪಗಳೇ ಆನಂದ ಸ್ವರೂಪಗಳೇ ಅನ್ನೋದು ಬಿಟ್ಟು ಎಲೆ ಕಾಳು ಕೆಡಿಸುವ ಹುಳುಗಳೇ ಅಂತ ಶುರು ಮಾಡೋದಂತ. ಏನ್ ಮಾಡೋದು, ಮತ್ತೊಂದು ಅಷ್ಟ ಮಾಡ್ತಿಲ್ಲ. ಏನ್ ಲಾಭ ಮಾಡ್ಕೊಂಡು ಹೇಳಿ ಇಲ್ಲಿ, ಬದುಕೇನು ಮಾಡಿದಿ ಇಲ್ಲಿ ನೀ? ಬರೀ ತಿನ್ನೋದು, ಇದಕ್ಕಾಗಿ ಬದುಕಿ ಏನ್ ಲಾಭ ಮಾಡಿ? ತಿನ್ನೋದು, ಲದ್ದಿ ಹಾಕೋದು, ಮುದ್ದಿ ನಿದ್ದಿ ಸುದ್ದಿ ಲದ್ದಿ ಸುದ್ದಿ, ಇದ್ರಾಗ ಕಾಲ ಕಳೆದೆಲ್ಲೋ. ಬರೀ ಇದನ್ನ ಮಾಡೋದ್ರಿಂದ ಪ್ರಾಣಿಗಳಿಗೂ ನಿಮಗೂ ಏನು ಅಂತದ? ಇನ್ನ ಅವಕ್ಕೆ ಉಪಯೋಗರ ಬರ್ತಾವ, ನೀವೇ ಅದಕ್ಕೆ ಉಪಯೋಗ ಬರ್ತದೆ ಹೇಳು. ಅವ್ರ ಲದ್ದಿ ಉಪಯೋಗ ಆಗೈತಿ, ನಿಮ್ಮ ಲದ್ದಿ ಅದಕ್ಕೆ ಉಪಯೋಗ ಆಗೈತೆ. ಪ್ರಾಣಿಗಳಿಗೂ ನಿಮಗೂ ಏನಂತದ? ಅದಕ್ಕಿಂತ ಹೀನ ಸ್ಥಿತಿ ನಿಮ್ಗೆ. ನಿಮಗೂ ಲಾಭ ಮಾಡ್ಕೊಳಂಗಿಲ್ಲ, ಎಣ್ಣೆದವ್ರಿಗೂ ಲಾಭ ಮಾಡೋಂಗಿಲ್ಲ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಎದರಿಂದ ಲಾಭ ಆಕೈತಿ ಅನ್ನೋದ್ರ ವಿಚಾರ ಮಾಡಿ ನೋಡ್ಕೋರಿ. ಮನುಷ್ಯ ಕುಲದ ಜನನದ ಲಾಭ ಪರಹಿತ ಮಾಡೋದ್ರೊಳಗೆ ಲಾಭದ ಮಾಡ್ತೀರಿ ಅಪ್ಪ ನೀವು. ಹೇಳಿರು ಎಚ್ಚರಗೊಳಿಸಿರು ಎಚ್ಚರ ಆಗುದಿಲ್ಲ ಅಂದ್ರೆ ಹೆಂಗ್ರಿ? ಒಂದು ಪೈಪ್ ಅವನಿಯರ ಇನ್ನೊಬ್ಬರ ಹಿತಕ್ಕೋಸ್ಕರ ಖರ್ಚು ಮಾಡವ ಅದೇ ಅದ್ರಾಗ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿಮಗೆ ಹಿತ ಅದ. ಇದು ಹೊಳಿತ ಭಾಳ ಕಠಿಣ ಐತಿ. ಇದನ್ನು ಯಾವ ಹೊಳಿತೈತಿ ಅವ ಬಿಡುದಿಲ್ಲ. ನಾವು ಪರಹಿತ ಕಾರ್ಯದೊಳಗೆ ತೊಡಗ್ತಾನ. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡೋದು ಯಾವಾಗ ಮಾಡೇನು, ನನ್ನಿಂದ ಇನ್ನೊಬ್ಬರಿಗೆ ಯಾವಾಗ ಕಲ್ಯಾಣ ಆದೀತು, ಉಪಕಾರ ಆದೀತು ಅನ್ನೋ ಮನೋಭಾವದಾಗ ಇರ್ತಾನ. ಮನಸ್ಸಿನಾಗಿತ್ತಂದ್ರೆ ಮಾತುಕತೆಗಳಲ್ಲಿ ಅದ ಬರ್ತೈತಿ. ಇನ್ನೊಬ್ಬರಿಗೆ ಕೊಡಬಾರ್ದಪ್ಪ, ನಾನ ಎಲ್ಲ ಇದನ್ನ ಮಾಡ್ಕೊಂಡು ಸ್ವಾರ್ಥ ಮಾಡಿ ಕೊಡೋದಿಲ್ಲ ಅದು. ಅದೇ ಭೂತ ರಾಕ್ಷಸ ಕುಂತೈತಿ ಒಳಗ, ಮಣಿ ಮಾಡಿತ್ತಂದ್ರೆ ಒಳಗ ಅದು ಕೊಡಬಾರ್ದಲ್ಲ. ಅದು ಇನ್ನೊಬ್ಬರಿಗೆ ಕೊಟ್ರೆ ನನಗೇನು ಬರ್ತೈತಿ ಅಂತ ಬರೇ ಕಸ್ಕೊಂಡು ತಿನ್ನು ಚಾಳೆ, ಹಂಚ್ಕೊಂಡು ತಿನ್ನು ಚಾಳೆ ಇರೋದಿಲ್ಲ. ಅದು ರಾಕ್ಷಸ ಇತ್ತಂದ್ರೆ ಬರೋದಿಲ್ಲ. ಅದು ಎಲ್ಲರಿಗೆ ಹಂಚಿ ತಿನ್ನು ಬುದ್ಧಿ ಬರೋದು ಭಾಳ ಕಠಿಣ ಐತಿ. ತ್ಯಾಗ ಪೂರ್ವಕ ಭೋಗ ಇರಬೇಕು ಅಂದ ಮನುಷ್ಯನಿಗೆ. ಆ ನಂತರ ತ್ಯಾಗಕ್ಕೆ ಜೀವನ ಮಾಡಕ್ ಬರ್ತೈತಿ, ಪೂರ್ಣ ತ್ಯಾಗ ಮಾಡಕ್ ಬರ್ತೈತಿ. ಕೊಟ್ಟ ತಿನ್ನಕ್ಕೆ ಕಲಿ, ಕಸ್ಕೊಂಡು ತಿನ್ನಕ್ಕೆ ಕಲಿಬೇಡ. ಅವ್ರದಷ್ಟೇ ನಾವು ಕೊಡೋಂಗಿಲ್ಲ, ನಾವು ಹೋಗಿ ಇನ್ನೊಬ್ರಿಗೆ ಏನಾದ್ರು ಹಂಚೋಂಗಿಲ್ಲ. ಅವ್ರು ಮಾಡೇ ಅಲ್ಲಿ ಸಿಗ್ತೈತೆ ಅನ್ನೋದು ಹೋಗೋದು ಹೊಡಿತು. ಹೌದಿಲ್ಲ? ನೀ ಏನೋ ಅದನ್ನು ಮಾಡೋಂಗಿಲ್ಲ, ಕೇಳಬೇಡ. ಅದನ್ನು ಕೈಲಿಂದ ಅದು ಗಂಟು ಖರ್ಚಾಗುವಂಗಿಲ್ಲ. ಯಾಕ್ರಿ? ಹೋಗಿ ಪಾಳೆ ಹಚ್ಚೋದಲ್ಲಿ ಸಿಗ್ತೈತೆ ಅಂದ್ರೆ. ಹೌದಿಲ್ಲ? ನನಗೆ, ನಮ್ಮ ಮಕ್ಕಳಿಗೆ, ನಮ್ಮ ಸಂಬಂಧಿಕರಿಗೆ ಮತ್ತು ಅವ್ರಿಗೊಂದೊಂದು ಕೊಡ, ಪುಕ್ಷೆಟ್ಟಿ ಸಿಗ್ತೈತೆ ಅಂತ ಇಂಥ ಮನೋಭಾವನೆ ಐತೆ ಅಂದಿಂದ ಇನ್ನೊಬ್ರಿಗೆ ಏನು ಹಿತ ಮಾಡ್ತೀನಿ ನೀನು? ಎತ್ತಾಗ ಹೊಂಟಿರಿ ನೋಡ್ಕೋರಿ ಅಂದ್ರೆ ಸುಮ್ಮನೆ ವೇಳೆ ಕಳಲಿಕ್ಕೆ ಹತ್ತೀರಿ ನೋಡಿ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನಂಬಿ ನಿಜವನ್ನು ಮುಕ್ತಿ ಪಡೆಯಿರಿ ಮನುಜನೇನು. ಅವ ಸತ್ರ ನಿನಗೆ ಬರುದಾರ ಏನು? ನೀ ಸತ್ರ ಅವಾಗ ಬರುದಾರ ಏನು? ಶರೀರ ಸಾಯ್ತವ, ಹುಟ್ಟ್ಯಾವನಿಂದ ಅವು ಸಾಯುವನ. ಬಚ್ಚಲ ರಚನೆಯಾಗಿ ಎಷ್ಟು ಹುಳ ಹುಡ್ತಾವು, ಎಷ್ಟು ಸಾಯ್ತಾವು. ಹಂಗೆ ಎಷ್ಟು ಸತ್ರರ ಏನು, ಎಷ್ಟು ಹುಟ್ಟಿದ್ರ ಏನು? ಅದ್ರ ಕಡೆ ಲಕ್ಷ್ಯ ಹಾಕು. ನಿನಗೆ ಪೂರ ಎಡಗುದು ಎಲ್ಲವು.
ಏನು ಅದ್ರ ಬಗ್ಗೆ ಶಾನ್ಯಾರದವರು ಚಿಂತೆ ಮಾಡಕ್ಕೆ ಹೋಗೋದಿಲ್ಲ. ಯಾರು ಸತ್ರ ಆಗಲಿ ಹುಟ್ಟಿದ್ರ ಬಗ್ಗೆ ಆಗಲಿ ಅವರು ಶೋಕ ಮೋಹ ಮಾಡಕ್ಕೆ ಹೋಗೋದಿಲ್ಲ. ತಿಳಿದವರು ಅಶೌಚ ಅನನ್ಯ ಶೋಚಸ್ತಂ ಪ್ರಜ್ಞಾವಾದಂಶ್ಚ ಭಾಸತೆ ಗತಾಸು ನ ಗತಾಸೂಂಚ ನಾನು ಶೋಚಂತಿ ಪಂಡಿತ ಅಂತ. ಪಂಡಿತರಾದಂಥವರು ಸತ್ತವ್ರ ಬಗ್ಗೆ ಆಗಲಿ ಇದ್ದವ್ರ ಬಗ್ಗೆ ಯಾ ಚಿಂತೆ ಮಾಡಕ್ಕೆ ಹೋಗುದು. ಏನು ನಮ್ಮಪ್ಪ ತನ್ನ ಕೆಲಸ ಮಾಡ್ಕೊಂಡು ಏನು ಮನಿ ಬಾಳೆ ತಿದ್ದ ಕಡ್ಡಾಡಿದವ. ನಿನ್ನ ಡೊಂಕ ನೀ ತಿದ್ಕೋ ಅಂತ ಬಲ್ಲವ್ರು ಹೇಳಿಲ್ಲ. ನಿಮ್ಮ ತನುವ ಸಂತೈಸಿಕೊಳ್ಳಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿರು ಅಂತ. ಇನ್ನೊಬ್ಬರು ತಿದ್ದೋದು ಆಗದ ಮಾತು. ನಮ್ಮನ್ನು ನಾವು ತಿದ್ಕೊಂಡ್ಬಿಟ್ರೆ ಜಗತ್ತ ತಿದ್ದಿದಂಗೆ ಆಕೈತಿ. ಏನು ನಾವು ಇನ್ನೊಬ್ಬರ ದೋಷನ ನೋಡಕೋತೆ, ಅವ ಹಂಗದಾನ ಇವ್ ಹೆಂಗದಾನ ಅದನ್ನು ನೋಡೋದ್ರಾಗ ನಿನ್ನ ದೋಷ ಏನದ ಅವನು ನಿನಗೆ ಗೊತ್ತಾಗೋದಿಲ್ಲ. ಇನ್ನೊಬ್ಬರ ದೋಷಗಳನ್ನು ನೋಡೋವಾಗ ತನ್ನ ದೋಷ ಏನೈತೆ ಅನ್ನೋದು ಕಾಣೋದಿಲ್ಲ ನಾವು. ಅದಕ್ಕೆ ಯಾರ ಬಗ್ಗೆನೂ ದೋಷಾರೋಪಣೆ ಮಾಡಕ್ಕೆ ಹೋಗೋದು. ಅವ ಹಂಗದಾರು ಇವ್ರು ಹಿಂಗದಾರು ಮಾಡಕ್ಕೆ ಅದು ಮನುಷ್ಯತ್ವನ ಅಲ್ಲ. ನೀನು ಏನು ಮನುಷ್ಯತ್ವ ಇದ್ದ ಇನ್ನೊಬ್ಬರ ದೋಷ ನೋಡುದಿಲ್ಲ. ಏನು ಎಲ್ಲಿ ತನಕ ಈ ನಮಗೆ ಬರುದಿಲ್ಲ, ಇನ್ನೊಬ್ಬರ ದೋಷ ನೋಡೋದು ಬರುದಿಲ್ಲ. ಏನು ಬಿಡ್ತಿ, ಆದ್ರೆ ಎಂದೂ ಬರಬಾರ್ದು. ಇನ್ನೊಬ್ಬರ ದೋಷಗಳನ್ನು ಕಾಣುವಂಥ ಬುದ್ಧಿ ಬರಬಾರ್ದು ನಿನಗೆ. ಅವಾಗ ನಿನ್ನ ಉದ್ಧಾರ ಆಕೈತಿ. ನಿನ್ನ ದೋಷಗಳನ್ನು ನೋಡ್ಕೊಳಕ್ ಬರ್ತೈತಿ ನಿನಗೆ. ಬರೇ ಇನ್ನೊಬ್ಬರು ಅವ್ರು ಹಂಗದಾರ ಇವ್ರು ಹಿಂಗದಾರ, ಅದನ್ನ ನೀ ಹೆಂಗದಿ ನೋಡ್ಕೋ. ಅವ್ರು ಹೆಂಗಾರ ಇರುವಲ್ಲ, ಅದ್ರ ಫಲ ಅವ್ರು ಉಂತಾರ. ನಿನಗೆ ಅದಕ್ಕೆ ಬೇಕಾಗೈತೆ ಅದು ಪರಚಿಂತೆ ನಿನಗೇಕೆ ಅಯ್ಯ. ನಮ್ಮ ಚಿಂತೆ ನಮಗೆ ಹಾಸಲುಂಟು ಹೊದೆಯಲುಂಟು. ನಾವೇನು ಮಾಡಾಕತ್ತೇವೆ ಅದರಿಂದ ಏನಾಕೈತೆ ಅನ್ನೋದನ್ನ ನೋಡ್ಕೊ. ಮುಂದಿನ ಎಂತೆಂಥ ಜನ್ಮಗಳ ಕಾದು ಕೂತಾವು ಖಬರ್ ಐತೇನೋ ಅಂತ. ಬರೀ ಮಂದಿ ಚಿಂತೆ ಮಾಡ್ಕೊತ ಕುಂತಲ್ಲೋ, ಅವ್ರು ಹಂಗದಾರ ಇವ್ರು ಹಿಂಗದಾರ. ನೀ ಹೆಂಗದಿ ನೋಡ್ಕೋ, ನಿನ್ನ ಬಗ್ಗೆ ವಿಚಾರ ಮಾಡಿ ನೋಡ್ಕೋ. ಏನು ಅದಕ್ಕೆ ನಿಜವಾದ ಸಾಧಕ ಯಾರ ಬಗ್ಗೆನೂ ವಿಚಾರ ಮಾಡಕ್ಕೆ ಹೋಗೋದಿಲ್ಲ. ಜಗತ್ತಿನ ಬಡವಿ ಕೈ ಬಿಡ್ತಾನೆ. ಏನು ಯಾರ ದೋಷ ಗುಣದೋಷಗಳನ್ನು ನೋಡಕ್ಕೆ ಹೋಗೋದು. ಗುಣದೋಷಗಳನ್ನು ನೋಡವ ಅವ ಸಾಧುನ ಅಲ್ಲ. ಯಾರ ಗುಣದೋಷನ ಅವ್ರು ಹಂಗದಾರು ಇವ್ರು ಹಿಂಗದಾರು. ಏನು ನಂದಷ್ಟ ಅಲ್ಲ, ಮತ್ತೆ ಮಂದಿ ಮುಂದೆ ಹೇಳಕ್ ಹೋಗ್ಕಾನ, ಗೊತ್ತೈತಿಲ್ಲೋ ನಿನ್ಗೆ ಅವ್ರದ್ದು, ಹೌದಿಲ್ಲ? ಹಂಗೆ ಮಾಡಿರೋರು ಹಿಂಗೆ ಮಾಡಿರೋರು ಗೊತ್ತೈತಿಲ್ಲೋ ನಿನ್ ಪ್ರಚಾರ ಮಾಡಕ್ ಹೋಗ್ಕಾನ ಅವ್ರದ್ದು ಗುಣದೋಷ. ತಾನು ಸುದ್ದೋಳವಾಗವ. ನೀನ ಹಾಳಾಗೋಕ್ಕಿ. ಪರರ ಗುಣದೋಷಗಳನ್ನು ನೋಡವ ನಿನ್ನ ಹಾಳಾಗಿ ಹೋಗ್ತೈತಿ. ಜೀವನಾನ ಹಾಳು ಮಾಡ್ಕೋತಿಯಲ್ಲೋ ನೀನು. ಪರನಿಂದೆ ಗ್ರಹಕ್ಷಯ ಅಂದಾರಿಲ್ಲ, ಏತಿನಿಂದೆ ಕುಲಕ್ಷಯ. ಎಂದೂ ಇನ್ನೊಬ್ಬರ ಗುಣದೋಷಗಳನ್ನು ನೋಡಬಾರ್ದು. ಅವಾಗ ಮನುಷ್ಯ ಅಂತಾರೆ. ಮನುಷ್ಯತ್ವ ನಿನಗೆ ಬಂದೈತೆ ಅಂದ್ರೆ ಇನ್ನೊಬ್ಬರ ಗುಣದೋಷಗಳನ್ನು ನೋಡೋದು ಕೈ ಬಿಡು. ಬಿಟ್ಟಾಗ ಅವಾಗ ಮನುಷ್ಯತ್ವ ಬಂದಂಗೆ ನಿನಗೆ. ಏನು ಅವನು ಹಂಗದಾನ, ಅವ ಹಿಂಗದಾನ, ಬರೀ ಇದನ್ನ ನೋಡ್ಕೊಂತವಾದ ಅವನಿಗಿಂತ ಕೀಳ ಅವನು ಎಲ್ಲ ನಿನ್ನಲ್ಲಿನ ಅದಾವ. ಅವನು ಯಾಕೆ ಹೊಲಸು ತಗೋತಿ, ಇನ್ನೊಬ್ರು ಹೊಲಸು. ಅದಕ್ಕೆ ಅವನು ನಮಗೂ ಹಂಗೆ ಮಾಡಾಕೈತಿ. ಇನ್ನೊಬ್ರು ಒಳ್ಳೇದನ್ನು ಮಾಡಿದನ್ನು ನೋಡು. ಒಳ್ಳೇದು ಮಾಡಿದ್ದವ್ರು ಇರ್ತಾರೆ, ಅದನ್ನ ನೋಡು. ಅವ್ನು ಬೇಕಾದಂಥ ಕೆಟ್ಟದನ್ನು ಒಳ್ಳೇದು ಮಾಡಿರ್ತಾನೆ, ನಾವು ಅದನ್ನು ನೋಡೋದಿಲ್ಲ. ಬರೇ ಹುಡುಕಿಯಾಡಿ ಕೆಟ್ಟದ್ದನ್ನು ನೋಡುದು. ನಿನ್ನ ಮನಸ್ಸು ಹೊಲಸು ಮಾಡ್ಕೋತೀಯಲ್ಲೋ ನೀನು. ಹಂಗೋ ಕೆಟ್ಟು ಹೋಗತಿ ಶರೀರ. ಅದಕ್ಕೆ ಕೆಡುವ ಕಾಯದ ಸಫಲತೆ ಯಾವುದು ಅಂದ್ರೆ ಪರಹಿತ ಮಾಡು. ಕಟ್ಟಿ ಪಂಟ್ ಪಡ್ಕೊತ ಕುಂತ್ರಿ ಅದಕ್ಕೆ ಬಂತ್ರಿ. ಅದು ಕಳೆದ ವೇಳೆ ಸಿಗ್ತೈತೆ ನಿನಗೆ. ಹೊತ್ತು ಹೋದರೆ ಮತ್ತೆ ಬಪ್ಪದು, ಮುತ್ತು ಹೋದರೆ ಮತ್ತೆ ಬಪ್ಪದು. ಮತ್ತೇನಾರು ಪಡ್ಕೋಬಹುದು. ಕಳೆದ ವೇಳೆ ಸಿಗ್ತೈತೆ ನಾವು ನಿನಗೆ. ಅದಕ್ಕೆ ಅದನ್ನ ವೇಳೆ ಸದುಪಯೋಗ ಮಾಡ್ತಾರೆ. ಯಾರು ಬಂದು ಕೇಳಿದ್ರು ಬರೇ ಶರೀರದ ಬ್ಯಾನಿನ ಹೇಳವ್ರು.
ನನಗೆ ಹಂಗಾಗೈತಿ, ಶರೀರದಾಗ ಆಗೈತಿ, ನಿನಗೇನಾರು ಆಗೈತೇನೆ? ನಿನ್ನ ಕಡೆ ಲಕ್ಷ ಕೊಟ್ಟು ನೋಡ್ಕೋ, ಬರೀ ಆ ಶರೀರ ಕಡೆ ಲಕ್ಷ ಕೊಟ್ಟು ಏನು ಮಾಡವ? ಒಂದಿಲ್ಲ ಒಂದು ಬ್ಯಾನ್ ಇರುವ ನಾವು, ಬ್ಯಾನ್ ಇಲ್ಲ ಶರೀರ ಯಾರ್ದೈತಿ? ನಮ್ದು ಯಾರ ಮುಂದೆ ಹೇಳೋಣಪ್ಪ ನಾವು ಅಂದ್ರಂತವ್ರು. ಬರೀ ನಿಂದ ಹೇಳಾಕೈತಿ, ನಮ್ದು ಯಾರ ಮುಂದೆ ನಾವು ಹೇಳೋನು? ನಮ್ಗೆ ಹಂಗಾಗೈತಿ ಅಂತ ಹೇಳ್ಕೊಂತ ಕುಂತ್ರೆ ಯಾರು ಸನಿಯಕ್ಕೆ ಬರೋದಿಲ್ಲ, ಹೌದಿಲ್ಲ? ಇಂದ್ರಿಯ ಚಟಕ್ಕೆ ಬಿದ್ದ ಶರೀರ ಹೆಂಗೆ ಎಲ್ಲ ಗೊಬ್ಬರ ಆಗಿ ಹೋಗೈತಿ ನೋಡ್ಕೊರಿ. ಆದರೂ ಅದನ್ನು ಬಿಡೋಂಗಿಲ್ರಿ. ಮತ್ತೆ ಶರೀರ ನೆಟ್ಟಗ ಮಾಡ್ಕೊಂಡು ಅದ್ರಾಗ ತೊಡಗುದು. ಮತ್ತು ಎದರಿಂದ ಇದು ಕೆಟ್ಟೈತಿ ಅದನ್ನ ಕೈ ಬಿಟ್ಟು ಅದ್ರ ಉಸಾಬರಿ ಬಿಟ್ಟು ಯಾಕ್ರಿ ಇರ್ಬೇಕನ್ನೋದು ಇರುವುದಿಲ್ಲ. ಮತ್ತು ಎದರಿಂದ ಕೆಟ್ಟೈತಿ ಅದ್ರಾಗ ತೊಡಗುದು. ಏನ್ ಮತ್ತು ಶಾರ್ಟ್ ಆಗಾಕ ಹೋಗಮ್ಮ ಒಕ್ಕೇನ್ರಿ ಅಜ್ಜಾರ, ನಾವಿನ್ನ ಏನು ಮಾಡಕ್ಕೆ ಹೋಗವಂತಿದ್ದು? ಎದರಿಂದ ನೆಟ್ಗಾಗೈತೆ ಅದಕ್ಕೆ ಹೊಂದ್ಕೊಳ್ಳೋಂಗಿಲ್ಲ, ಎದರಿಂದ ಸೊಟ್ಟಾಗೈತೆ ಅದನ್ನ ಮಾಡ್ಕೊಂತ ಹೋಗಿ ಏನು ಮಾಡವ? ಇದನ್ನ ನೆನಪು ಮಾಡ್ಕೊಂತ ಇದ್ರೊಳಗೆ ಕಾಲು ಕಳಿಬೇಕಂತೀವ. ಮತ್ತು ಮೊದಲಿನ ಚಾಳಿ ಯಾಕ್ರಿ ಅವು ಎಂದಿನಂತೆ ಅದ ವ್ಯವಹಾರ, ವಿಷಯ ಸಂಗ್ರಹ, ವಿಷಯ ಭೋಗ ಮಾಡ್ಕೊಂತ ಎಳೆ ಕಳೆದು ಅದಕ್ಕೆ ಬಂತು. ನಮ್ಮದು ಬಂದವ್ರ ಎದುರಿಗೆ ತೋಡ್ಕೊತ ಕೂತಿದ್ರೆ ಹೆಂಗಾಕಿತ್ತು? ಈ ಎಚ್ಚರಿಕೆಯ ಅವಸ್ಥೆಗೆ ಬಂದಿಂದ ಏನು ಲಾಭ ಮಾಡ್ಕೊಂಡ್ರೆ ಹೇಳಿ? ಎಷ್ಟು ಎಚ್ಚರಿಕೆಗಳನ್ನು ಕಳೆದಿ ನೀನು? ಏನು ಲಾಭ ಮಾಡ್ಕೊಂಡು ಹೇಳು? ಒಂದು ದಿನದ ಕೊನೆಗೆ ಏನು ಉಳಿತೈತಿ? ದುಃಖ ದುಮ್ಮಾನ. ಏನ್ ತಿಳಿಬೇಕ್ರಿ ಇದು ಕಾಳು ಕಡಿಸೋ ಹುಳುಗಳಿಗೆ? ಶರೀರ ಧರ್ಮ ಅದು, ವಿಕಾರಕ್ಕೋಂತ ಹೋಗೋದು. ವಿಕಾರ ಆಗೋದು ದೀನಿಸ್ದಾಗಿಂದ ತಯಾರಾದ ವಸ್ತು ಇದು, ವಿಕಾರಕ್ಕೊಂತ ಹೋಗೋದು. ಇದನ್ನು ನೆಟ್ಟಗ ಮಾಡ್ಕೋಬೇಕಂತ ಹುಚ್ಚು ಪ್ರಯತ್ನ ನಡೆಸ್ಯಾನ ಮಾನವ. ನೀ ಬೇಕಾದಷ್ಟು ಇದನ್ನು ವ್ಯವಸ್ಥಿತವಾಗಿ ಇಟ್ಕೊಂಡ್ರು ಇದು ಕೆಟ್ಟು ಹೋಗುವ ಶರೀರನ. ಇದನ್ನ ಮ್ಯಾಗಿನ ಅಮ್ಮ ಇಟ್ಕೊಂಡು ಕುಂತಾನ ಭಾಳಷ್ಟು. ನಮ್ದೆಲ್ಲ ರೊಕ್ಕ ಖರ್ಚು ಬೇಕಾದಷ್ಟು ಆಗಲ್ರಿ. ಯಾಕ್ರಿ? ಮತ್ತು ಇದನ್ನ ನೆಟ್ಟಗ ಮಾಡ್ಬೇಕಂತ. ಮತ್ತು ನೆಟ್ಟ ತಿದ್ದ ಏನು ಮಾಡವ? ನೆಟ್ಟಗ ಮಾಡಿ ಮತ್ತು ಶಾರ್ಟ್ ಆಗುವುದು ವ್ಯವಹಾರ ಮಾಡವ. ಅದು ಎಂದೂ ನೆಟ್ಟಗಾಗುವುದಲ್ಲ, ಅದು ಎಟ್ಟಗೋ ದಿನಸನೂ ಅಲ್ಲದು. ಈ ಮಹಾನಿದ್ರಾ ಸಪ್ತಾಹಕ್ಕೆ ಬಂದವರೆಲ್ಲ ಈಗ ಐಚ್ಛಿಕ ನಿದ್ರೆ ಹಚ್ಕೊಳಕ್ ಕಲಿಬೇಕು ನೋಡ್ರಿ. ಇಚ್ಛಾ ಮಾಡಿದ್ರೆ ಆ ಭಾವದಾಗಿರಾಕ ಕಲಿಬೇಕು ನೀವು, ಆನಂದದ ನೆನಪಿನಾಗಿರಾಕ ಕಲಿಬೇಕು. ಯಾವಾಗ ಬೇಕಾವಾಗ ಅದನ್ನು ಹೊಂದಾಕ್ ಬರ್ಬೇಕು ನಿಮ್ಗೆ. ಅಪ್ಪವರು ಯಾವಾಗ ಊಟಕ್ಕೆ ಕುಂತಾಗ ಸುಧಾ ಹತ್ತಿತ್ತವ್ರು. ಊಟ ಮಾಡ್ತಾ ವೃತ್ತಿ ಸ್ಥಗಿತ ಆಗಿಬಿಡ್ತಿತ್ತು. ಐಚ್ಛಿಕ ನಿದ್ರಾಕನ ಮಹಾನಿದ್ರಾ ಅಂತಾರೆ. ಶಿವಾನಂದರ ಮಣಿಯವರಾದ್ರೆ ಶಿವಾನಂದರು ಯಾವ ರೀತಿ ಆ ಸ್ಥಿತಿ ಹೊಂದಿದ್ರು ಹಂಗೆ ಹೊಂದಾಕ ಕಲಿಬೇಕಿಲ್ಲ. ಜೀವನ ಮಣಿ ಶರೀರ ಅಲ್ಲ, ಶರೀರದ ಮಣಿ ಮಣ್ಣು. ಇದು ಪಂಚಭೂತಾದಿಗಳು, ಅವು ತಮ್ಮ ಅಂಗಗಳಿಗೆ ಹಂಚಿ ಹೋಗ್ಬಿಡ್ತಾವೆ. ಗಾಳಿದ ಗಾಳು, ನೀರಿಗೆ, ಬೆಂಕಿದ ಬೆಂಕಿಗೆ, ಪಂಚಭೂತಾಳ ಮಣ್ಣಿಗೆ ಹೋಗ್ಬಿಡ್ತೈತಿ. ಆದ್ರೆ ನೀನು ಅವೆಲ್ಲ ಹಂಚಿ ಹೋದವು ಅಂದ್ರೆ ಪಂಚಭೂತಾದಿ ಸಂಘಟಿತವಾದಂಥ ದೇಹ ಎಲ್ಲ ಹರಿದು ಹಂಚಿ ಹೋಗ್ಬಿಡ್ತಿ. ಎಲ್ಲ ಹೋದ ಮ್ಯಾಗ ಏನು ಉಳಿತೈತಿ ಅಂದ್ರೆ ನೀ ಆದ ಪಂಚಭೂತಾದಿ ತಯಾರಾದ ವಸ್ತು ನೀನಲ್ಲ, ಶರೀರ ಹೋತದು. ಎದರಿಂದ ಬಂದಿತ್ತು ಅದಕ್ಕೆ ಲಯ ಆಗಿ ಹೋತ ಅದರಲ್ಲಿ. ಆದ್ರೆ ನೀ ಅದರಿಂದ ಬಂದವು, ನಿನ್ನನ್ನು ಯಾರ ತಯಾರು ಮಾಡ್ಯಾರ? ಅದ್ರ ಬಗ್ಗೆ ವಿಚಾರ ಮಾಡಿ ನೋಡ್ಕೋನಿ ಅಂತ. ನೀ ಏನಾರ ಹೋದೇನ ಅದು ಹೋಗ್ತೀವಿ, ತೋರ್ತಿ ಅದು ಹೋಗ್ತೀವಿ. ನೀ ತೋರಮಲ್ಲ ಅಡಗಮಲ್ಲ, ತೋರುದಕ್ಕೆ ಸಾಕ್ಷಿಯಾಗಿ ಅಡಗುದಕ್ಕೆ ಸಾಕ್ಷಿಯಾಗಿದ್ದವು ನೀನು. ಇದು ತೋರಿದಾಗೂ ಅದಿ, ಅಡಗಿದಾಗೂ ನೀನದಿ ಅಂತ. ಇದನ್ನು ನಾವು ವಿಚಾರ ಮಾಡ್ಕೊಳ್ಳೋದು ಬಹಳ ಮಹತ್ವದ ನೋಡ್ರಿ. ಇದಿಲ್ಲೇ ನಮ್ಗೆ ಇರಾಕ್ ಬರ್ತೈತಿ ಅನ್ನೋದನ್ನು
ಖಾತ್ರಿ ಮಾಡ್ಕೊ, ನೀನು ಇದ್ದ ಖಾತ್ರಿ ಮಾಡ್ಕೊ, ಅಂದ್ರೆ ಚಿಂತೆ ಕಡಿತೈತಿ. ಸುಖಿಗಳಾದವರೆಲ್ಲ ಸಂಬಂಧ ತಪ್ಪಿಸ್ಕೊಂಡು ಅದಾರಿಲ್ಲ ಅವ್ರು ಹೋದ್ರಂತ. ಶರೀರ ಹೋಗೈತಿ, ನಾವೇನು ಹೋಗಿಲ್ಲ, ನಾ ಯಾವಾಗಲೂ ಇರಾವ, ನಾ ಹೋದಂತ ತಿಳ್ಕೊಬೇಡ್ರಿ ಅಂದ್ರೆ ಹೋಗವ ಅಲ್ಲ, ಬಂದದ್ದು ಹೋಗೈತಿ, ಶರೀರ ಹೋಗೈತಿ, ನಾ ಯಾವಾಗಲೂ ಇದ್ದಿರು. ಇರುವಿಕೆಗೆ ಯಾವ ಬಾಧೆನೂ ಆಗಿಲ್ಲ, ಅದು ಎಲ್ಲೂ ಹೋಗಿಲ್ಲ, ಅದು ಇರುವಂಗ ಐತೆ. ಅದ್ರ ಕಡೆ ಲಕ್ ಕೊಟ್ರೆ ಯಾವಾಗಲೂ ಐತೆ ಅದನ್ನ ಇದ್ದು ಇರು. ಈಗೂ ಹಿಂದೂ ಇಂದು ಮುಂದು ಎಂದೂ ಬದಲಾಗಿದೆ, ಇದಕ್ಕಿದ್ದಂಗೆ ಐತೆ ಅದು ಇರು. ಏನ್ ಇರುವಿಕೆ ನೀನು, ತೋರಿಕೆ ನೀನು. ತೋರಿಕೆ ಬಂತು ಹೋತು, ಆದ್ರೆ ಇರುವಿಕೆ ಅದು ಬಂದು ಹೋತಾನೆ, ಬಂದು ಹೋಗೋದಕ್ಕೆಲ್ಲ ಸಾಕ್ಷಿಯಾಗಿ ಐತೆ. ಏನ್ ತನ್ನ ಸ್ಥಾನ ಯಾವುದದ, ಆ ಸ್ವಸ್ಥಾನ ಆನಂದ ಸ್ಥಿತಿ ಅದು. ಏನ್ ಎಲ್ಲ ಮಹಾತ್ಮರ ಅಖಂಡ ನಿರಾಕಾರ ಸ್ಥಿತಿ ಒಳಗಿದ್ದು ತೋರ್ಚಾರಿಲ್ಲ. ಕರ್ತೃತ್ವ ಶಕ್ತಿ ಇದ್ದಂಥ ವ್ಯಕ್ತಿಗಳು ಏನಿರ್ತಾರೆ, ಅವರು ನಡೆಯೋ ಕಾಲಕ್ಕೆ ಜಗತ್ತಿಗೆ ಉಪಯೋಗ ಬರುವಂಥದ್ದನ್ನು ಮಾಡಿ ಹೋಗಿಡ್ಬೇಕು. ಅಧಿಕಾರ ಇದ್ದವರು ನಡೀತಿರ್ತೈತೆ ಅವರಿಂದ, ಜಗತ್ತಿಗೆ ಉಪಯೋಗ ಬರೋದನ್ನು ಮಾಡಿ ಹೋಗ್ಬೇಕು ಅಂತ. ಏನು ಮಾಡಿ ಹೋಗ್ಲಿಲ್ಲಪ್ಪ, ಇದು ಹಿಂಗ ಹೋಗ್ತಿದಲ್ಲ, ಏನು ಮಾಡು, ತನಗೂ ಉಪಯೋಗ ಮಾಡ್ಕೊಳ್ಳಿಲ್ಲ, ಇನ್ನೊಬ್ಬರಿಗೆ ಉಪಯೋಗ ಮಾಡಿಲ್ಲ. ತಾನು ತಿನ್ನಲಿಲ್ಲ, ಇನ್ನೊಬ್ಬರಿಗೆ ಹಂಚಲಿಲ್ಲ, ಎಲ್ಲ ಮಾಡಿಟ್ಟು ಹೋಗ್ತದೆ. ಅಜ್ಞಾನ ಏನು ಡಾಗ್ ಇನ್ ದ ಮೇಜರ್ ಅಂತಾರೆ. ಎಷ್ಟಿದ್ರು ಇನ್ನೂ ತಾನು ತಿನ್ನಲಿಲ್ಲ, ಇನ್ನೊಬ್ಬರಿಗೆ ಕೊಡಲಿಲ್ಲ ಅಂತ. ಎದಕ್ಕೆ ಮಾಡೋ ತಗೊಂಡದನ್ನ ಬಾಳೆ, ತಾನು ಉಳ್ಳದೆ ಪರರಿಗಿಕ್ಕದ ದ್ರವ್ಯ ಯಾತಕೋ ಅಂತ. ತನಗೂ ತಿನ್ಬೇಕಂದ್ರೆ ರೋಗ ಬ್ಯಾನಿ ಹತ್ತಿಪ್ಪ, ತಿನ್ನಕ್ಕಾಗಲಿಲ್ಲ. ಹೌದಿಲ್ಲ, ತಿಂದ್ರೆ ಸಾಯ್ತೀನಿ, ತಾನಿಗೆ ಯಾರಿಗೆ ಕೊಡಲಿಲ್ಲ ಅಂತ ಹಿಂಗ ಹೋಗ್ತೈತಿ. ಏನ್ ಭಾಳ ಹೀನ ಸ್ಥಿತಿ ಬರ್ತದ. ಏನ್ ಮೊಹಮ್ಮದ್ ಪೈಗಂಬರ್ ಏನು ಮಾಡಿದ್ರು, ಅವರು ತೋರ್ಕಿಗೆ ಬಳೆ ಮಾಡಿದ್ರು, ಅವ್ರ ಇರುವಿಕೆ ಹೆಂಗಿತ್ತು. ಎಲ್ಲ ಮಹಾತ್ಮರು ನೋಡ್ರಿ ನೀವು, ಅವ್ರ ಸ್ಥಿತಿ ಒಳಗಿನ ಆಂತರಿಕ ಸ್ಥಿತಿನ ಬೇರೆ ಇತ್ತು. ಈ ಶರೀರ ನಮಗೆ ಸಂಕಟ ಕೊಡಾಕತ್ತೈತೋ ಏನೋ, ಸುಖ ಕೊಡಾಕತ್ತೈತೋ ವಿಚಾರ ಮಾಡಿರೇನು. ಶರೀರ ನೆನಪು ಬಂದ್ರೆ ಸಂಕಟ ಶುರುವಾತು. ಶರೀರ ಸಂಬಂಧ ತಪ್ಪಿಸ್ಕೊಂಡ ನೀ ಆರಾಮದಿ. ಶರೀರದ ನಿಧಿಧ್ಯಾಸನದ ಬದಲಾಗಿ ಸ್ವರೂಪದ ನಿಧಿಧ್ಯಾಸನ ಮಾಡಕ್ ಕಲ್ಕೋ. ಏನ್ ತಿಳಿದ ಆನಂದದ ಭಾವದಾಗಿರುವುದು. ಏನ್ ಆ ಭಾವದಾಗಿದ್ದೆ ಅಂತಂದ್ರೆ ನಿನಗೆ ಧನುವಾಗೋ ಪ್ರಸಂಗನ ಬರುದಿಲ್ಲ. ನಿದ್ದೆ ಅವಶ್ಯಕತೆ ಇಲ್ಲ ಅವಾಗ ನಿನಗೆ, ಗುಡಾಕೇಶಿ ಆಗಿಬಿಟ್ಟ. ಏನ್ ನಿದ್ದೆಯನ್ನು ಗೆದ್ದಾನ ಅಂತ ಧನುವಾಗೋ ಪ್ರಸಂಗನ ಇಲ್ಲ. ಧನು ಯಾಕೆ ಆಕೈತಿ ಅಂದ್ರೆ, ಎಲ್ಲಿ ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಹೋಗಿರ್ತೈತಿ ಅಲ್ಲಿ ಧನು ಆಕೈತಿ. ಅವು ಯಾವ ಇಲ್ದಲ್ಲಿ ಧನುವಾಗೋ ಪ್ರಸಂಗ ಇಲ್ಲೈತಿ. ಇದು ಹೆಚ್ಚಾಗಿ ಯಾವುದು ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಹೋಗಿಲ್ಲ, ಅಲ್ಲಿ ಧನಿಯು ಪ್ರಸಂಗನ ಇಲ್ಲ. ಎಚ್ಚರಿಕೆಯಾಗಿ ಐತಿ, ಒಂದಿಲ್ಲೊಂದು ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಹೋಗ ಮಾಡಿದ್ದೇನೆ, ಬ್ಯಾಸರಿಕೆನ ಕೊಡ್ತೈತೆ ಅದು ವಿಷಯದ ಸಂಪರ್ಕ ಹೋಗ. ಅಂದಿಂದ ಅದನ್ನು ಯಾಕೆ ಮಾಡ್ಬೇಕು, ಯಾವುದು ನಮಗೆ ನಿರಂತರ ಬ್ಯಾಸರಿಕೆ ಕೊಡ್ತೈತಿ, ಅದರ ಆಸಕ್ತಿ ಯಾಕೋ ನಿನಗೆ. ವಿಷಯದ ಸಂಪರ್ಕ ಹೋಗದಾಗ ಆಸಕ್ತಿ ಐತಿ ಅಂದ್ರೆ ಮತ್ತು ಧನುವ ಹೊಂತೀನಿ ಅಂತ. ಏನು ತಿಳಿದವಾಗ ಅದರ ಆಸಕ್ತಿಯನ್ನು ಕೈ ಬಿಡ್ತಾನ. ಯಾವುದೇ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಹೋಗದ ಆಸಕ್ತಿ ಇಲ್ಲ ಅವಾಗ. ಅದರ ಬಗ್ಗೆ ಉದಾಸೀನ ಭಾವ, ಯಾವ ವೃತ್ತಿ ಉದಾಸೀನವನ್ನು ಹೊಂದತಿ ವಿಷಯದ ಸಂಪರ್ಕ ಭೋಗದಲ್ಲಿ, ಆ ವೃತ್ತಿಗೆ ನೆಮ್ಮದಿ ಇರ್ತೈತಿ. ನನಗೆ ಅದು ಬೇಕು ಇದ ಬೇಕು ಅನ್ನೋದು, ಅವ ಬೇಕು ಅಂತ ಬರೀ ಅದ ಹಪಾಪಿ ಇದ್ದವ ನೆಮ್ಮದಿನ ಇರುದಿಲ್ಲ. ನೆಮ್ಮದಿ ಕಳ್ಕೊಳಕ ನೀ ಅವನು ಬೇಡುದು. ನೀನು ಯಾವುದು ವಿಷಯದ ಬೇಡಿಕಿಲ್ದಾಗ ಏನಿರ್ತೈತಿ ನೋಡ್ಕೊ. ಇಚ್ಛಾರಹಿತ ಸ್ಥಿತಿ ಅದ ನಿನಗೆ ಆನಂದದ ಸ್ಥಿತಿ.
ಶರೀರದ ನಿಧಿಧ್ಯಾಸನದ ಬದಲಾಗಿ ಸ್ವರೂಪದ ನಿಧಿಧ್ಯಾಸನ ಮಾಡಬೇಕು, ಅದನ್ನು ಗಟ್ಟಿಗೊಳಿಸ್ಬೇಕು. ತಿಳಿದ ಆರಾಮ್ ಇದ್ದ ಅಂದ್ರೆ ಗುಡಾಕೇಶ ಅಂತಾರೆ ಅವಂಗ. ಯಾವಾಗ ಬೇಕು ಅವಾಗ ನಿದ್ರೆ ಮಾಡ್ಲಿಕ್ಕೆ ಕಲಿಯು ದಶಿಂದ ಇಷ್ಟೆಲ್ಲ ಹೇಳ್ಕೊಂತ ಬಂದದ್ರಿ. ನಿಜವಾಗಿ ನೀವು ಪರಹಿತದೊಳಗೆ ತೊಡಗಿದ್ರಿ ಅಂದ್ರೆ ನಿಮ್ಮ ಚಿತ್ತನ ಸಮಾಧಾನದಿಂದ ಇರ್ತೈತಿ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ಕೊಂಡು ನೀವು ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ, ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿನಗೆ ಹಿತ ಅದ. ಎಷ್ಟು ಇದನ್ನು ಹೇಳಿದ್ರು ಮತ್ತು ವಿಷಯದ ಆಶಯ ಇನ್ನೊಬ್ರು ಪೀಡ ಕೊಟ್ಟೆ ನಾ ಆರಾಮ ಇರ್ಬೇಕಂತ ಇರ್ಕೊಡುದಿಲ್ಲ. ಅದು ನೀನು ನೆಮ್ಮದಿಯಿಂದ ಇರ್ಕೊಡುದಿಲ್ಲ. ಇನ್ನೊಬ್ಬರು ಮರಗಿಸಿದ್ದು ಬೆನ್ನು ಹತ್ತಿ ಕಾಡ್ದೈತಿ ನಿನ್ನ. ಎಷ್ಟು ಮಂದಿಗೆ ಏನು ಮಾಡಿ ನೀವು ಯಪ್ಪ ನಮಗೆ ಮರಗಾಯ್ತು, ನಮ್ಗೆ ಏನು ಇದ್ರು ಸಮಾಧಾನ ಇಲ್ಲ ನಮಗಂತ ಇರ್ತಾರೆ. ಯಾಕೆ ಮಾಡಿ ಹಂಗೆ ಸಮಾಧಾನ ಕೆಡಿಸೋದು ಇನ್ನೊಬ್ಬರ ಅಂತಃಕರಣಕ್ಕೆ ಪೆಟ್ಟು ಹಚ್ಚಿ ಅದನ್ನು ಎಂದೂ ಮರೆಯಕ್ಕೆ ಹೋಗ್ಬಾರ್ದು. ಯಾರ ಅಂತಃಕರಣಕ್ಕೂ ಪೆಟ್ಟು ಹತ್ತದಂಗೆ ನಿನ್ನ ಜೀವನ ಸಾಕ್ಷಿ ಅಂದಾಗ ನಿನಗೆ ನೆಮ್ಮದಿಯಿಂದ ಬಾಳಾಕೋದು. ಪರಹಿತ ಕಾರ್ಯದೊಳಗೆ ತೊಡಗಿದಂದ್ರೆ ನಿನಗೆ ಚಿತ್ತವೃತ್ತಿ ಸಮಾಧಾನದಿಂದ ಇರ್ತದೆ. ತುರ್ಗಿ ಸುದ್ದಿ ಒಳ್ಳೆ ಹಿಗ್ಗಿಗೆ ಹೇಳ್ತೀಯಲ್ಲ, ನಿನ್ನ ಬಗ್ಗೆ ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ವಿಚಾರ ಮಾಡಕ್ಕೆ ಬಂದದ್ದೆ ನಿನಗೆ. ಬರೀ ಮುಂದೆ ಸುದ್ದಿಯಾಗ ಕಾಲ ಸತ್ವರಿ ಅದಕ್ಕೆ ಬಂದ. ಎಲ್ಲರಿಗೂ ತಿಳಿಯುವಂತ ಭಾಷಾದೊಳಗೆ ಹೇಳಿದ ತೀದಿದ್ದಿ. ಗೊತ್ತಿಲ್ಲದ ಭಾಷಾ ಮಾತಾಡಿದ ಅದನ್ನ ಪಾಂಡಿ ಶಾನೆತನ ಅಂತಾರಲ್ಲ. ಹೇಗ್ರಿ ಭಾಷೆನೆ ತಿಳಿಯಂಗಿಲ್ಪ ಅವ್ರು ಹೇಳಿದ್ದೆಲ್ಲ. ಅಲ್ಪರಿಗೆ ಅದು ತಿಳಿದಿಲ್ಲ ಬಿಡಿದು ಅಂತಿರ್ತಾರೆ. ಯಾಕ್ರಿ ಎಲ್ಲರಿಗೂ ತಿಳಿಯುವಂಗೆ ಹೇಳೋದು ಶನೆತನೋ, ತಿಳಿದಂಗೆ ಹೇಳೋದು ಶನೆತನೋ? ತಿಳಿಬಾರ್ದಂತ ಯಾವಾಗ ತಿಳಿಲಂಗೆ ಹೇಳೋದು ಶನೆತನ. ಅದಕ್ಕೆ ಶನೆತನ. ಎಲ್ಲರಿಗೂ ಸಣ್ಣ ಹುಡುಗರು ಸಹಿತ ತಿಳಿಬೇಕಾದ್ರೆ ಗೊತ್ತಿಲ್ದವ್ ಸಹಿತ ಗೊತ್ತು ಮಾಡಿಕೊಡು. ಹಂಗೆ ಶಿವಾನಂದ ಅಜ್ಜವರು ಬೋಧ ಮಾಡ್ತಿದ್ರಂತ. ಎಂಥ ದಡ್ಡದನಂದ್ರೆ ಸುಧಾ ಗೊತ್ತಾಗ್ಬೇಕು. ಹಂಗೆ ಶಿವಾನಂದ ಅಜ್ಜವ್ರ ಮಾರ್ಗದರ್ಶನ ಮಾಡ್ಯಾರ. ಸತ್ಯದ ಅನುಭವವನ್ನು ಅವ್ರು ಯಾವ ಗ್ರಂಥದ ಆಧಾರ ಇಲ್ಲ, ಸ್ವತಃ ಅನುಭವದಿಂದ ಕಂಡದ್ದನ್ನು ಸ್ವಂತ ಅದನ್ನ ಬಿಚ್ಚಿಟ್ಟಾರ. ನಾವು ಕಂಡ ಸತ್ಯದ ಅನುಭವವನ್ನು ನಾವು ಪುಸ್ತಕ ತೆಗಿಯಾಕ ಹೋಗ್ತೇವೆ. ಯಾಕ್ರಿ ಪುಸ್ತಕ ನಿಮ್ಮ ಪುಸ್ತಕ ತೆಗೀರಿ ಅಂತಿದ್ರು. ಮಸ್ತಕದಾಗಿಂದ ಬಂದದ್ದು ಪುಸ್ತಕದಾಗಿಂದ ಬಂದದ್ದಲ್ಲ. ಅದ ನಿಂದ ಮಸ್ತಕದಾಗಿಂದ ಪುಸ್ತಕ. ಮೊದಲು ಎಲ್ಲಿದ್ದು ಪುಸ್ತಕವು? ಮಸ್ತಕದಾಗ ಬಂದದ್ದು, ಆ ಪುಸ್ತಕದಾಗ ಬಂದವು. ಇದು ಆತ್ಮವಿದ್ಯೆ ಏನದ, ಇದು ಮಸ್ತಕದ ವಿದ್ಯೆ, ಪುಸ್ತಕದ ವಿದ್ಯೆ ಅಲ್ಲ. ಅದಕ್ಕೆ ನಾವು ಅದ್ರ ಕಡೆ ಲಕ್ಕ ಕೊಡ್ಬೇಕಾಗಿ ನಮ್ಮೊಳಗ ನಾವು ನೋಡ್ಕೊಂಡು ಉಳ್ಕೋ ಕೆಲಸ. ಇವರೇ ಪುಸ್ತಕ ಓದ್ಕೊಂತ ಕಿತಾಬಿ ಕೀಡೆ ಆಗ್ಬೇಡ ಅಂದ್ರೆ ಉಪ್ಪಿನ ಕಾಲಕ್ಕೆ ಹುಡುಕಿ ಹಿಂತಿ ಮಾಡ್ಕೊಂಡು ಸುಖದಿಂದ ಇರ್ತೀಯ ನೀ? ನಾವು ಒಳಗೆ ಖಡಕ್ ಜೋಪಾನ ಮಾಡ್ತಾಳೆ ಮತ್ತೆ ನಿನ್ನ. ಹೌದಿಲ್ಲ? ನಾನು ಮದುವೆ ಮಾಡ್ಕೊಂಡ್ರೆ ಅಂತ ಉಪ್ಪಾದ ಕೂಲೆ ಎಲ್ಲ ಮಕ್ಕಳು ಮರಿ ಇರ್ತಾವ, ಇನ್ನೂ ಮಾಡ್ಕೋಬೇಕನ್ನೋ ಆಸೆ ಹೋಗಿರುತ್ತೆ. ನಾವು ರೆಡ್ಡಿ ತಿಮ್ಮಾಪುರದಾಗ ಇದ್ದಾಗ ಇರ್ಭದ್ರಪ್ಪ ಅಂತ ಬರ್ತಿದ್ದ. ಅಲ್ಲಿ ಸೂರ್ಯ ಬಂದವ. ಅವ್ 3-4 ಮಕ್ಕಳು ಅದಾವ. ಅಪ್ಪರ ಇನ್ನೊಂದು ಮದುವೆ ಮಾಡ್ಕೋಬೇಕಂತ ಮಾಡೇನ್ರಿ. ಹಿಂಗೆ ಹಂಗಾರೆ ನನಗೊಂದು ನೋಡು, ನಿನಗೊಂದು ನೋಡು, ಇಬ್ಬರನ್ನು ಮಾಡ್ಕೊಂಡ್ಬಿಡು. ನನಗೊಂದು ನೋಡ್ಲಿ ನಿನ್ ಕೂಡ ಅಲ್ಲ. ಇನ್ನ ಇದೈತೆ, ಇನ್ನ
ಹಂಗೆ ಹಪಾಪಿ ಹಚ್ಚಾಕೊಂತ ಹೋಗೋದು ಅದನ್ನೇ ನೋಡ್ಕೊಂತ ಹೋಗ. ಆದರೂ ಮಾಡ್ಕೊಂಡ ಬಿಟ್ಟ ಅವ ಇಷ್ಟು ಹೇಳಿದ್ರು ಅಂತ ಕಾಲಕ್ಕೆ ಏನು ಮಾಡೋದು. ಆಶಾ ಅದೇ ಮಾಡ್ತೀವಿ ನಾವು. ಮತ್ತೆ ಎಂದಿನಂತೆ ಅದ ಐತಿ, ಎಷ್ಟು ಹೇಳಿರು ಕೇಳಿರು ಮತ್ತು ಅದನ್ನು ಮಾಡೋದು. ಅನುಲಿ ಉಂಡಿ ಈಗ ಯಾಕ್ರಿ ಮತ್ತು ಅದನ್ನು ಮಾಡ್ತೀವಿ, ಮಾಡ್ಕೊಂತ ಹೋಗ. ಅನುಲಿ ಉಣ್ಣಂಗ ಯಾರೇನು ಮಾಡೋದು, ಹೇಳ ಮಗ ಉಣ್ಣೋದಂತ ಏನು ನೋಡಿ ಅನುಭವದಿಂದ ನೋಡಿ ಮತ್ತು ಅದಕ್ಕೆ ಮೋಹಕ್ಕೆ ಬೀಳ್ತೀವಿ. ಅದನ್ನೆಲ್ಲ ಕಂಡು ಕೇಳಿ ಮತ್ತೆ ಮೋಹಿಪರೇ, ಭೂಮಂಡಲದ ಭೋಗ ಪೂಗವನ್ನು ಅತಿ ಗೆಳೆಯದೆ ಮನುಜರು. ತೋರಿಕೆ ಕಡೆ ಎಲ್ಲ ಕೊಡು, ಕೈ ಬಿಡು, ಇರುವಿಕೆ ಕಡೆ ಎಲ್ಲ ಕೊಡು ಅಂದ್ರೆ ಇದು ಅನುಭವ ಬರ್ತದೆ ನಮ್ಗೆ. ಏನು ತೋರಿಕೆ ಇದ್ದಕ್ಕಿದ್ದಂಗೆ ಇರುವುದಿಲ್ಲ, ಅದು ಬದಲಾವಣೆ ಹಾಕೊಂತ ಹೋಗೋದು. ಅದು ಯಾರಿಗೂ ಬೇಕಾದಂಥ ಸುಖ ಶಾಂತಿಯನ್ನು ಕೊಡ್ಲಾರ್ದು. ಯಾವನಲ್ಲಿ ವಿವೇಕ ಜಾಗ್ರತೆ ಇರ್ತೈತಿ ಯಾವ ದೋಷವನ್ನು ಕಾಣ್ತಾನೆ, ಅದ್ರ ಬಗ್ಗಿನ ಆಸಕ್ತಿ ಕಡಿಮೆ ಆಕೈತಿ. ನಾವು ಏನು ದೋಷ ದರ್ಶನ ಆಗುದ ಭಾಳ ಕಠಿಣದಾಯ್ತು. ವಿಚಾರ ಮಾಡಿದಾಗ ಹೊಳಿತೈತಿ, ವಿಚಾರ ಇಲ್ದವ್ರಿಗೆ ಇದು ಸುಖರೂಪನ ಅನಿಸ್ತೈತೆ. ಸ್ವಾನುಭವ ಏನೈತಿ ಅದು ನಿರ್ದೋಷವಾದದ್ದು. ಸ್ವಂತನ ಕಂಡದ್ದು ಅಲ್ಲಿ ಯಾವ ದೋಷನೂ ಇಲ್ಲ. ಇನ್ನೊಬ್ಬರು ಹೇಳಿದ್ದನ್ನ, ಇನ್ನು ಯಾವ್ದಾರು ಪುಸ್ತಕದಾಗ ಬರೆದಿದ್ದನ್ನ ಅದನ್ನು ನೋಡ್ಕೊಂಡು ಹೊಂದಕ್ಕಾಗಲ್ಲ. ಸ್ವಂತ ನಾವು ವಿಚಾರ ಮಾಡ್ಬೇಕಿದೆ. ಸ್ವಂತ ಪ್ರಜ್ಞೆ ಬೇಕು. ಸ್ವಂತ ಪ್ರಜ್ಞೆ ಇಲ್ಲದೆ ಎಷ್ಟು ಹೇಳಿದ್ರೆ ಕೇಳಿದ್ರೆ ಏನಾಗ್ತದೆ. ಅದು ಸ್ವಯಂ ಸಿದ್ಧವಾದದ್ದು. ಅದು ಅನುಭವ. ಮೊದಲಿನ ಮೂಲಭೂತ ಅನುಭವವನ್ನು ನೆನಪಿಗೆ ತಗೊಳ್ಳೋ ಪ್ರಯತ್ನವನ್ನು ಮಾಡಿ. ಬುದ್ಧಿ ಮಲಿನ ಆದ ಕಾರಣ ಆ ಮೊದಲಿನ ಮೂಲಭೂತ ಅನುಭವವನ್ನು ನಮಗೆ ಅನುಭವ ತಗೊಳಕ್ಕಾಗೋದು. ಪ್ರತೀಕ ಎಲ್ಲಿ ತನಕ ಇರ್ತೈತೆ ನೋಡ್ರಿ, ಅಲ್ಲಿ ತನಕ ವೃತ್ತಿ ಬ್ರಹ್ಮಾಕಾರ ಆಗೋದಿಲ್ಲ. ಹೌದು, ನಾಮರೂಪಗಳನ್ನು ಹಿಡ್ಕೊಂಡ ನಾ ಅದನ್ನು ಹೊಂತೇನೆಂದ್ರೆ ಸಾಧ್ಯನೇ ಇಲ್ಲ. ಕಲ್ಪಿತ ನಾಮ ಕಲ್ಪಿತ ರೂಪ ಕೈ ಬಿಡವನ್ನೆಲ್ಲ. ಅದು ಇರು ಏನದು ಅಕಲ್ಪಿತವಾದ, ಕಲ್ಪಿಸಲಿಕ್ಕೆ ಬರುವುದಿಲ್ಲ. ಕಲ್ಪನೆ ಹೆಸರಿನಿಂದ ಅಲ್ಲಿ ಬಂಡಿ ಗಾಲಿ. ಯಾವುದು ಥರದ ಕಲ್ಪನೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ನಿನಗೆ ಈ ಸೂತ್ರ ಹತ್ತೈತಿ ನೋಡ್ರಿ. ನೀ ಕಲ್ಪನಾ ಮಾಡ್ಕೊಂತ ನಾಮರೂಪಗಳು ಕಲ್ಪನಾ ಹಿಡ್ಕೊಂಡ ಅದಿರ್ತೈತಿ. ಏನು ನೆನಪು ಮಾಡ್ತೀವಿ ಅದಿರ್ತೈತಿ. ನಾಮರೂಪಗಳನ್ನ ನೆನಪು ಮಾಡಿದ್ರೆ ನಾಮರೂಪ ಇರ್ತೈತಿ. ಆರಾಮು ಅದನ್ನು ಕಲ್ಪಿಸಲಿಕ್ಕೆ ಬಾರದು. ಅದಕ್ಕೆ ನಾಮ ಇಲ್ಲ, ರೂಪ ಇಲ್ಲ ಅಂತ. ಆದರೂ ಅದೇ ನಾಮರೂಪದ ದರ್ಶನ ಆತ. ನಿನಗೆ ದೇವ್ರ ದರ್ಶನ ಆತ, ನಾಮರೂಪಗಳ ದರ್ಶನ ಆತ. ದೇವ್ರು ಅಂದ್ರೆ ನಾಮ ರೂಪ ಅಂತ ನಾವು ಕಲ್ಪಿಸ್ಕೊಂಡು ಕೂತೇವೆ. ಅದನ್ನು ಮಾಡ್ಕೊಂತ ಅದನ್ನು ಸಂಕಟ ಹೋಗ್ತೇನೆ. ನಾಮರೂಪಗಳ ದರ್ಶನ ಮಾಡಿ ದೇವರ ದರ್ಶನ ಆಗುವುದಲ್ಲ. ದೇವರು ನಿನ್ನ ಎದುರಿಗೆ ಬರಲಾರು. ನೀವು ಕಲ್ಪಿಸ್ಕೊಂಡದ್ದು ಬರ್ತಾವು. ಹೌದಿಲ್ಲ? ಹಂಗೆ ದೇವ್ರನ್ನ ಕಲ್ಪಿಸ್ಲಿಕ್ಕೆ ಬರ್ತಲ್ಲ. ಕಲ್ಪಿಸ್ಕೊಂಡದ್ದು ಯಾವುದು ದೇವರಲ್ಲ. ಕಲ್ಪನೆಗೆ ಬಂದದ್ದು ಅದೆಲ್ಲ ಮಾಯಾ, ತೋರಿಕೆ. ಅದಕ್ಕೆ ಅಸ್ತಿತ್ವ ಇಲ್ಲ ನಿನ್ನ ಇರುವಿಕೆಗೆ. ತೋರಿಕೆಗೆ ಅಸ್ತಿತ್ವ ಇಲ್ಲ. ಅದು ತೋರು ಎಡಗ್ತದೆ. ಯಾವಾಗಲೂ ಇದ್ದದ್ದು ಅದು ಅಸ್ತಿತ್ವ ಉಳಿದ ನಿನ್ನ ಸ್ವರೂಪ. ತೋರೋದೇ ಅಡಗದೆ ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದದ್ದು. ಅದಕ್ಕೆ ಅಸ್ತಿತ್ವ ಅದ. ಉಳ್ಕಿದ್ದಕ್ಕೆ ಯಾವುದು ತೋರಿಕೆಗೆ ಅಸ್ತಿತ್ವ ಇಲ್ಲ. ತೋರು ಎಡಗಿ ಹೋಗ್ಬಿಡೋದು. ಮಾಯಾ ದೃಶ್ಯ ಎಲ್ಲ ವಿಲಯ ಆಗ್ಬೇಕಾಗತ್ತೆ. ತೋರಿದ್ದೆಲ್ಲ ಅಡಗಬೇಕಾಗತ್ತೆ. ತೋರಾನ್ ತೋರಿಕೆ ಒಳಗೆ ಏನಾರು ಹೊಂದಬೇಕು ಮಾಡ್ಬೇಕು ಅನ್ನೋದು ಅವಿವೇಕಿಗಳ ಕೆಲಸ. ತನ್ನೊಳಗೆ ತಾನು ನೋಡ್ಕೊಳ್ಳೋರು ವಿವೇಕಿಗಳು ಅಂತ. ವಿವೇಕಕ್ಕೆ ನಾವು ಮುಖ ಕೊಡ್ಲಿಲ್ಲ ಅಂದ್ರೆ ನಾವು ಮಾಡೋದೆಲ್ಲ ವ್ಯರ್ಥ ಅನಿಸ್ತದೆ ನೋಡ್ರಿ. ಭೌತಿಕ ಶಾಸ್ತ್ರದ ಪ್ರಗತಿ ಎಲ್ಲವೂ ಅವಿವೇಕದೊಳಗಿಂದ. ಶರೀರ ಜೀವಂತವಿರುವಾಗಲೇ ನಾವು ಮುಕ್ತ ಇದ್ದೇವೆ ಅನ್ನುವಂಥ ಅನುಭವವನ್ನು ಮಾಡ್ಕೋಬೇಕಾಗಿದೆ. ನಾವು ಅಲ್ಲದನ್ನು ನಾನು ಅಂತ ತಿಳ್ಕೊಂಡು ನನಗೆ ಬಂಧನಾಗೈತೆ ಅಂತ ಆರೋಪ ಮಾಡ್ಕೊಂಡು ಕುಂತೀವಿ. ಅಹಂಕಾರನ ನಾನು, ಆತ್ಮನ ಅಹಂಕಾರ ಅನ್ನೋದನ್ನ ಅನ್ಯೋನ್ಯಾಧ್ಯಾಸ. ಇದಕ್ಕೆ ಹೃದಯ ಗ್ರಂಥಿ ಅಂತ. ಈ ಹೃದಯ ಗ್ರಂಥಿ ನಾಶ ಆಗ್ಬೇಕು ನೋಡ್ರಿ. ಇದಕ್ಕೆ ನಿಷ್ಕಾಮ ತಪಸ್ಸು ಬೇಕಾಗೈತಿ.
ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ ಅಂತ. ಇನ್ನೊಬ್ಬರಿಗೆ ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಹಿತ ಮಾಡಕ್ಕಲಿ ಅಂದಾಗಿದ್ರೆ ನಿನಗೆ ಸಿದ್ಧಿಸ್ತದೆ. ಇದು ನಿಷ್ಕಾಮ ತಪಸ್ಸಿನ ಫಲ. ಇದು ಕಾಮ್ಯ ತಪಸ್ಸಿನಿಂದ ಶಾಪಾದಿ ಸಾಮರ್ಥ್ಯ ಬರ್ತದೆ. ಸುಮ್ಮನೆ ಶಬ್ದ ಜಾಲದಲ್ಲಿ ಬೀಳುವುದರ ಬದಲಾಗಿ ಅನುಭವದ ಕಡೆ ಲಕ್ಷ್ಯ ಕೊಟ್ಟು ನೋಡ್ಕೋ. ಶರೀರದ ಉಪಾಧಿಗಳೆಲ್ಲ ಶರೀರದಾಗ ಅದಾವ. ನಿನಗೇನೋ ಹತ್ತಿಲ್ಲ. ಅದಕ್ಕೆ ಉಪಾಧಿಗಳ ಸಂಬಂಧ ತಪ್ಪಿಸಿಕೊಂಡಾಗ ನಿನ್ನ ಇರುವಿನ ಕಡೆ ಲಕ್ಷ್ಯ ಕೊಡಕ್ಕೆ ಬರ್ತದೆ. ಶರೀರ ಹಿಡ್ಕೊಂಡು ಇದರಿಂದ ಅನೇಕ ಕರ್ಮಗಳನ್ನು ಮಾಡ್ಕೋತ ಕೂತೆ ಅಂದ್ರೆ ಸ್ವರೂಪದ ಅನುಭವ ಮಾಡ್ಕೊಳಕ್ ನಿನಗಾಗುದಿಲ್ಲ. ಏನ್ ಕಾಮ್ಯ ಸಿದ್ಧಿಗಳನ್ನು ನೀ ಪಡೆದ ಅಂದ್ರೆ ಅಹಂಕಾರ ಬಂದ್ಬಿಡ್ತೈತೆ. ನಮ್ಮಲ್ಲಿ ನಾವು ಪೂರ್ಣ ನೆಲೆಯಾಗಿ ನಿಲ್ಲುವವರೆಗೂ ಪೂರ್ಣ ತೃಪ್ತಿ ಯಾರಿಗೂ ಸಾಧ್ಯ ಇಲ್ಲ. ಇಹಪರದ ವಿದ್ಯೆಗಳಿಂದ ಶಾಶ್ವತ ಸುಖವು ಸಿಗಲಾರದು. ಲಾಭ ಎದರೊಳಗದ ಅನ್ನೋದನ್ನು ವಿವೇಕಪೂರ್ವಕವಾಗಿ ನಿಶ್ಚಯ ಮಾಡಕ್ಕೆ ಕಲಿಬೇಕು. ವಿವೇಕದ ಸನ್ನೆ ಬೆರೆಸಿ ನೋಡು ಅಂದ್ರೆ ಏನಾರ ಆಗುವುದೆಲ್ಲ ಎಲ್ಲಿ ಆಗೈತಿ ನೋಡ್ಕೋ. ಈ ಶರೀರದೊಳಗ ಮನಸ್ಸಿನೊಳಗ ಆಗೈತಿ. ನಿನ್ನೊಳಗೆ ಏನಾರ ಆಗೈತಿ ನೋಡ್ಕೋ. ಏನ್ ತನ್ನ ಬಿಟ್ಟುಕೊಟ್ಟ ಅನ್ಯವನ್ನ ನೋಡಿ ಬಳಲ್ತಾನ. ತನ್ನನೇ ನೇತಿಗಳದು ಅನ್ಯವನ್ನೇ ನೋಡಿ ಬಳಲವರು. ನಾವು ಅಲ್ಲದನ್ನ ನಮ್ಮನ್ನ ಅಲ್ಲಗಳಿತೀವಿ ನಾವು. ಯಾವಾಗಲೂ ಇದ್ದ ವಸ್ತುನು ನೀನು ಎಲ್ಲಿ ಹೋಗಿಲ್ಲ. ಅದು ಹೋದ್ರೆ ನಾನು ಹೋದ್ನಿ ಅಂತ ತಿಳ್ಕೊಂಡು. ನಿನ್ನಲ್ಲಿ ಹೋಗುದು ಬರುವುದು ಇಲ್ಲ. ಗಮನ ಕ್ರಿಯೆ ನಿನ್ನಲ್ಲಿ ಇರುವಿಕೆ ಒಳಗಿಲ್ಲ. ಎಲ್ಲ ತೋರಿಕೆದ ಸಂಬಂಧ. ಬಂದು ಹೋಗೋದು ನೀನಲ್ಲ. ನೀ ಬರೋಕ್ಕಿಂತ ಮೊದಲೇ ಹೋದ ಮ್ಯಾಗೂ ನೀ ಇರ್ತಿ ಅನ್ನೋದನ್ನು ತಿಳ್ಕೊ. ಏನ್ ಎದ್ರೊಳಗೆ ಲಾಭದ ಅನ್ನೋದು ವಿವೇಕಪೂರ್ವಕವಾಗಿ ನಿಶ್ಚಯ ಮಾಡ್ಕೋಬೇಕು ನಾವು. ಈಗ ಮನುಷ್ಯನ ಜನ್ಮದಾಗ ಬಂದಾಗ ಅದನ್ನ ನಿಶ್ಚಯ ಮಾಡ್ಕೋ. ಏನು ಮಾಡಿದ್ರೆ ಲಾಭ ಆಕೈತೆ ಅಂತ ಅಂದಾಗ ಅದ್ರಾಗ ಮುಂದುವರಿಯಾಗಿ ಬರ್ತೈತೆ ನಾವು. ಇನ್ನ ಇದನ್ನ ಮಾಡಿದ್ರೆ ಬೇಸಿತ್ತಪ್ಪ ಮತ್ತೆ ಹುಚ್ಚು ಕೋಡಿ ಮತ್ತೆ ಪ್ರಪಂಚದಲ್ಲಿ ಸುಖವನ್ನು ಭಾವಿಸ ಹತ್ತಿತ್ತು ಅಂತ ಇಷ್ಟೆಲ್ಲ ಹೇಳಿ ಕೇಳಿ ಮತ್ತೆ ಇದನ್ನ ಮಾಡೋನ್ ತಡಿಪ. ನಮ್ಮನ್ನು ಬಿಟ್ಟುಕೊಟ್ಟೆ ಮತ್ತೆ ಏನಾರ ಆಗ್ಯವ ಅಂತೀರಲ್ಲ, ಅದು ಅವಿವೇಕದೊಳಗಿನದು. ತೋರಿಕೆ ದಶೆಯಿಂದ ಶೋಕಮೋಹ ಮಾಡ್ತೀಯಲ್ಲೋ ನೀ ಅಂತ ಶಾನೆ. ಇನ್ನೂ ನಿನಗೆ ವಿವೇಕ ಉದಯ ಆಗಿಲ್ಲ ಅಂತ ಅರ್ಥ. ಯಾನೇ ಆದವರು ಈ ತೋರಿಕೆ ಬಗ್ಗೆ ಶೋಕಮೋಹಾದಿಗಳನ್ನು ಮಾಡಕ್ ಹೋಗುದಿಲ್ಲ. ಮೋಹ ಏನೈತಲ್ಲ, ಮೋಹಕ್ಕೆ ಬಿದ್ದರೆ ಏನೈತಲ್ಲ ವಿಚಾರ ಮಾಡ್ಲಿಕ್ಕೆ ಆಸ್ಪದ ಕೊಡುದಿಲ್ಲ. ಅದು ಅಸತ್ ಇದ್ದದ್ದು ಸದ್ರೂಪ ಆಗಿ ಉಳಿಯಂಗಿಲ್ಲ, ಸದ್ರೂಪ ಇದ್ದದ್ದು ಅಸದ್ರೂಪ ಆಗಿ ಉಳಿಯಂಗಿಲ್ಲ. ಹೌದು, ಇದಕ್ಕಿದ್ದಂಗೆ ಐತದ ವಸ್ತು. ಅದು ಅಸದ್ರೂಪ ಅಲ್ಲ ಸದ್ರೂಪನ. ಅದು ನೀ ಏನೋ ಆಗಾಮಲ್ಲ ಹೋಗಾಮಲ್ಲ, ಇದ್ದಕ್ಕಿದ್ದಂಗೆ ಇರಾವ್ ನೀನು. ಈ ತೋರಿಕೆ ಒಳಗೆ ನಿನ್ನ ಹಿರೇತನ ಕಿರೆತನ ಏನೂ ಇಲ್ಲ. ಏನ್ ವಿಕಾರ ಆಗೋದನ ಅದು. ವಿಕಾರ ಆಗದೆ ಇದ್ದು ಇರುವಿಗೆ ಎಲ್ಲಿ ವಿಕಾರ ಆಗ್ಬೇಕದು? ವಿಕಾರ ಆಗೋದನ್ನ ನಾನಂತ ಆರೋಪ ಮಾಡ್ಕೊಂಡು ಕೂತಾನೆ. ಡಾಕ್ಟರ್ಗೆ ಸುಧಾ ಗೊತ್ತಾಗವಲ್ಲ ಇದ ನಾನು ಅನ್ನೋದು. ಗಟ್ಟಿ ಹಿಡ್ಕೊಂಡು ಕೂತಾನೆ. ವಿಕಾರ ಆಗೋದ ನಾನಂತಾನೆ. ಏನ್ ನೀ ಯಾರಾದ್ರೂ ತಿಳ್ಕೊಂಡ್ರೆ ನಿನಗೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಉಪಾಯ ಬರ್ತೈತಿ ಇದರಿಂದ.
ಬದಲಾವಣೆ ಹೊಂದೋದು ನೋಡ್ಕೋತ ಕೂತ್ರೆ ಬದಲಾಗದಿದ್ದ ಹೆಂಗೆ ಅನುಭವ ಕೊಡ್ಬೇಕು ಹೇಳ್ರಿ ನೀವು? ನೀ ಏನು ಬದಲಾವಣೆ ಆಗುದಿಲ್ಲ, ಬದಲಾವಣೆ ಆಗುದನ್ನು ನೋಡಾವ ನೀನು. ಅರಿವಿನಲ್ಲಿ ಏನಾರ ಬದಲಾವಣೆ ಆಗಿತ್ತೇನು? ನನ್ನಿಂದ ಅದು ಬದಲಾಗುವುದ್ರ ದಶೆಯಿಂದ ಚಿಂತೆ ಹಾಕು ನಿನಗೆ. ಬದಲಾಗುವುದು ನೀನಲ್ಲ, ಬದಲಾಗುವುದನ್ನು ನೋಡಾವ ನೀನು. ಯಾವಾಗಲೂ ಬದಲಾಗದೆ ಇದ್ದು ವಸ್ತು ನೀನು. ನೀನು ಎದರ ಸಂಬಂಧ ಚಿಂತೆ ಮಾಡುದ್ರಿ? ನೀ ಇದಕ್ಕಿದ್ದಂಗೆ ಇದ್ದು ಇರು, ನೀ ಏನೂ ಆಗೋವಲ್ಲ. ಇದಕ್ಕಿದ್ದಂಗೆ ಐತಿ ನೀನು ಇರು. ಹಿಂದೂ ಎಂದೂ ಬದಲಾಗದೆ ಒಂದ ನಮೂನಿ ಐತಿ ನೀನು ಇರುವುದು. ಉಳ್ಕಿದ್ವೆಲ್ಲ ಈ ಶರೀರ ಉಪಾಧಿಗಳು ಈಗಿದ್ದಿದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ, ಬದಲಾವಣೆ ಆಗ್ತಾವ. ಇದಕ್ಕೆ ಸಂಸಾರ ಅಂತಾರೆ. ನಿಮ್ಮ ವಿಶ್ವವಿದ್ಯಾಲಯಗಳೆಲ್ಲ ಅವಿವೇಕದೊಳಗಿನವು. ನೀ ಸಂಘಟಿಸಿ ಮಾಡಿದಂಥ ವಸ್ತುಗಳೆಲ್ಲ ವಿಂಗಡಿಸಿ ಹೋಗಿಬಿಡ್ತಾವೆ. ಬುದ್ಧಿಯು ಆತ್ಮನೊಡನೆ ಸಂಯೋಗ ಹೊಂದಿದಾಗ ಅವಾಗೆ ಇಂದ್ರಿಯ ಮತ್ತು ಮನಸ್ಸಿನಿಂದ ಮಾಡಲ್ಪಟ್ಟ ಕರ್ಮಗಳು ಪರಿಶುದ್ಧನ ಇರ್ತವೆ. ನೋಡ್ರಿ, ಸಮಾಧಿ ಹೊಂದಿದ ಮಹಾತ್ಮ ಉತ್ಥಾನಾಗಿ ಬಂದು ಯಾವ ಕ್ರಿಯೆಯನ್ನು ಮಾಡಿದ್ರು ಸುಧಾ ಅವು ಕಲ್ಯಾಣ, ಅವನಿಂದ ಕಲ್ಯಾಣ. ಪರಿಶುದ್ಧವಾದಂಥ ಅಗ್ಗವನು ಎಲ್ಲ ಕ್ರಿಯೆಗಳು ಏನ್ ಯಾರಿಗೂ ಕಲ್ಯಾಣ ಆಗುದಿಲ್ಲ. ಅದಕ್ಕೆ ಸಮಾಧಿ ಹೊಂದಿ ಏನು ಮಾಡಿದ್ರು ಅವನಿಂದ ಕಲ್ಯಾಣಕ್ಕೈತಿ, ಜಗತ್ತಿಗೆ ಕಲ್ಯಾಣಕ್ಕೈತಿ. ಸಮಾಧಿ ಹೊಂದಿದ ಮಹಾತ್ಮರಿಂದ ಅವು ಬಂಧನಕ್ಕೆ ಕಾರಣೀಭೂತ ಆಗುವುದಿಲ್ಲ. ಆದ ಕಾರಣ ಬುದ್ಧಿಯು ಆತ್ಮನೊಡನೆ ಸಂಯೋಗ ಹೊಂದಿದಾಗ ಬುದ್ಧಿಯು ನಿಷ್ಕ್ರಿಯವಾಗಿರುತ್ತೆ. ಬುದ್ಧಿಯು ಆತ್ಮನ ಕಡೆಗೆ ಹೊಳೆದಾಗ ಮಾತ್ರ ಆನಂದದ ಅನುಭವಕ್ಕೆ. ಒಮ್ಮೆ ಅದರ ಸವಿ ಹತ್ತು ಅಂದ್ರೆ ಪುನಃ ಅದರಾಗೆ ಇರ್ಬೇಕು ಅನಿಸ್ತದೆ ನಿಮ್ಗೆ. ಇಂದ್ರಿಯ ಮತ್ತು ಮನಸ್ಸಿನಿಂದ ಬುದ್ಧಿಯು ಅಗಲಿ ಅನಾಸಕ್ತಿಯಾಗಬೇಕಾದರೆ ದೀರ್ಘಾವಧಿ ಬೇಕಾಗೈತೆ ನಮ್ಗೆ. ಬಹುನಾಮ್ ಜನ್ಮನಾಮಂತೆ ಅಂತ ಅದ್ರಾಗ ಅನಾಸಕ್ತಿ ಬರೋ ವೈರಾಗ್ಯ ನಮ್ಮಲ್ಲಿ ದೃಢಪಡಬೇಕಾದ ಈ ವಿಷಯ ವ್ಯಾಮೋಹದಿಂದ ಕಡೆಕಾಗಬೇಕಾದ ದೀರ್ಘಾವಧಿ ಅಭ್ಯಾಸ ಬೇಕಿದೆ. ಅವಾಗ ತನ್ನೊಳಗೆ ತಾನು ಹಿಡ್ಕೊಳಕ್ಕೆ ಇರಾಕ್ ಬರ್ತೈತಿ, ಆನಂದದ ಭಾವದಾಗ ಇರಾಕ್ ಬರ್ತೈತಿ. ತನ್ನೊಳಗೆ ತಾನು ಆನಂದವನ್ನು ಕಂಡುಕೊಂಡಂತವ ವಿಷಯ ಸುಖಕ್ಕಾಗಿ ಬಾಯಿ ತಕೊಂಡ್ಕೊಂಡಿರುದಿಲ್ಲವ. ತನ್ನೊಳಗೆ ಆನಂದವನ್ನು ಕಂಡವ ತಾನೇ ತನ್ನ ನಿಜವನ್ನು ನೋಡಲು ಪರಮಾನಂದ ಚಿದ ಕಂಡ ರೂಪನೇಹನು ಬಾಯಿ ತಕೊಂಡ್ಕೊಳ್ತಾನೆ. ಜಗತ್ತಿನ ವಿಷಯ ವಸ್ತುಗಳಿಗೆ ಯಾಕೆ ಬಾಯಿ ತೆಗಿತಾನೆ ಅವನು? ಆನಂದವು ಯಾವ ಇಂದ್ರಿಯ ಮತ್ತು ಮನಸ್ಸಿಗೆ ಗೋಚರ ಆಗುವಂತಹ ವಿಷಯ ಅಲ್ಲದು. ಅದು ಅನುಭವ ಗೋಚರ. ಅದಕ್ಕೆ ಅನುಭವದಿಂದ ನೋಡು ಅಂದಾರ. ನಾವು ಇಂದ್ರಿಯಗಳ ಮುಖಾಂತರ ನೋಡಕ್ ಹೊಂಟೇವು. ಆತ್ಮನಲ್ಲಿ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನವನ್ನು ಆತ್ಮ ಸಂಸ್ಥೆ ಮನಕೃತ್ವ ನಾಕಿಂಚಿದೆ ಚಿಂತೆಯಿತ್ತು. ಮನಸ್ಸನ್ನು ಚೆನ್ನಾಗಿ ಆತ್ಮನಲ್ಲಿ ಆನಂದದಲ್ಲಿ ನಿಲ್ಲಿಸಿ ಏನನ್ನೂ ಚಿಂತಿಸದೆ ಇರಾಕ್ ಕಲಿಬೇಕು ನೋಡಿ. ಸ್ವಲ್ಪ ಯಾಕಾಗೋಲ್ದಕ್ಕೆ ಈ ಅಧ್ಯಾತ್ಮ ವಿಚಾರದಾಗ ನೀವು ತೊಡಗಿದ್ರೆ ಎಷ್ಟೋ ಭಯಭೀತಿಗಳು ನೀನು ಕಡಿಮೆ ಆಗ್ತಾವ. ಅಲ್ಪೋಪಿತ್ರಾಯಿತಿ ಮಹತ್ವ ಭಯಾತ್ ಅಂದ. ಇದ್ರೊಳಗೆ ಕಳೆದ ವೇಳೆ ಸಾರ್ಥಕ ಆದಂಗೆ ನಿನ್ನ ಆಯುಷ್ಯದ ವೇಳೆ. ಇದನ್ನು ಬಿಟ್ಟುಕೊಟ್ಟು ವಿಷಯ ಚಿಂತನದೊಳಗೆ ಕಳಿತೆಲ್ಲ ಪಂಟು ಬಡದ ವೇಳೆ ಎಲ್ಲ ವ್ಯರ್ಥ ಹೋಗ್ತೀನಿ. ನಾಳೆ ಅದರ ಫಲ ನೀವು ಉಣ್ಬೇಕಾಗ್ತದೆ. ಮಠಮಾನ್ಯಗಳಿಗೆ ಎಂದಾರ ಸಾಮಾನು ಇರ್ತಾವನ್ರಿ. ಮಠದ ಸಾಮಾನು ಕಾಯಕ್ಕೆ ಬಂದೂಕ ತಗೊಂಡಾನಂತ. ಇನ್ನ ಗೃಹಸ್ಥರಿಗೆ ಸಾಮಾನು ಇರ್ತಾವು, ನಾವು ತಗೊಳಕ್ ಅಡ್ಡಿ ಇಲ್ಲ, ಹೌದಿಲ್ಲ? ಮಠಮಾನ್ಯದವ್ರಿಗೆ ಎದಕ್ ಬೇಕಾಗ್ಯಾವ್ರಿ ಬಂದೂಕದು? ಯಾಕ್ರಿ? ಆತ್ಮರಕ್ಷಣಾಗಿ ಮಾಡ್ಕೊಳವಂತ. ಯಾಕ್ರಿ? ಆತ್ಮರಕ್ಷಣಾ
ಅದು ಆತ್ಮ ರಕ್ಷಣಾ ಏನು ಮಾಡ್ಕೊ ಅದನ್ನ ಯಾರಿಗೂ ರಕ್ಷಿಸಬೇಕಾಗಿಲ್ಲ ಅದಕ್ಕೆ, ಹೌದಿಲ್ಲ? ಅದನ್ನು ತಾನ ಅದ ರಕ್ಷಣೆ ಎಲ್ಲವನ್ನ ರಕ್ಷಣೆ ಮಾಡೋದು ಅದರಿಂದ ರಕ್ಷಣೆ ಮಾಡೋದು ಅದನ್ನು ಹೇಗ್ರಿ? ಎಲ್ಲವನ್ನ ರಕ್ಷಿಸುವಂಥದ್ದನ್ನ ಎದರಿಂದ ರಕ್ಷಣೆ ಮಾಡ್ತೇವೆ? ಏನ್ ಬಂದೂಕದು ಆತ್ಮರಕ್ಷಣೆ ಮಾಡ್ತಾವ ನೀನು? ಏನ್ ಅಲ್ಲಿ ಪ್ರವಚನ ನಡೆದಾಗ ಅಜ್ಜ ಅವರು ಶೆಡ್ಲು ಹೊಡೆಯುವಾಗ ತಡ್ಕೋಡ್ ರಾಯನಗೌಡರನ್ನ ಹೇಳಿದ್ರು ಅಜ್ಜ ಅವರು, ಬಂದೂಕ ಗೂಟಕ್ಕೆ ಹಾಕಿ ಕುಂತಿದ್ದಂತ ರಾತ್ರಿ ಶೆಡ್ಲು ಬಡದ ಕೂಲಿ ಹಂಗೆ ಗಾಡಿ ಗಾಡ್ರ ಅವ್ರಂತ ದೊಡ್ಡ ಅಡಮಳಿ ಹೊಡ್ಯಾಕ ಎತ್ತಿ ಬಿಡ್ತಂತೆ, ಬಂದೂಕ ತಗೋರಿ ಗೌಡ್ರ ಅಂತ ಹಾ ಕಾಯ್ದಿದ್ದೇನೆ ನಾ ಬಂದೂಕ ರಕ್ಷಣೆ ಮಾಡ್ಕೊಳಕ್ ತಗೊಂಡೆ ಅದನ್ನು. ನಿನ್ನ ಧರ್ಮ ರಕ್ಷಣೆ ಮಾಡ್ತೈತಿ ಎಲ್ಲಿದ್ರು ನಿನ್ನ. ಏನ್ ಧರ್ಮೋ ರಕ್ಷತೆ ರಕ್ಷಿತ ಅಂತ. ನೀನು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಅದು ನಿನ್ನ ರಕ್ಷಣೆ ಮಾಡೋದು. ನೀನು ಬಂದೂಕದು ಯಾವ ನಿನ್ನ ರಕ್ಷಣೆ ಮಾಡೋದು? ಏನ್ ಕರ್ಮ ಫಲಕ್ಕಾಗಿ ಎಂದೂ ಆಶೆಯನ್ನು ಮಾಡಬೇಡ. ಯಾಕೆ? ಕರ್ಮದ ಫಲ ಅನಿತ್ಯದ. ಯಾವುದೇ ಕರ್ಮದ ಫಲ ಅದು ಉಳಿದಿಲ್ಲ. ಅನ್ನಿಂದ ಯಾಕೆ ಅದರ ಅಪೇಕ್ಷೆ ಮಾಡ್ತೀವಿ? ಏನ್ ನಿಷ್ಕ್ರಿಯವಾದಂಥ ಇರುವಿನಲ್ಲಿ ಸಮರಸ ಆದಾಗನ ನಿಷ್ಕ್ರಿಯ, ಅಲ್ಲಿ ಕ್ರಿಯಾರಹಿತ ಸ್ಥಿತಿ ಅದು. ಅಲ್ಲಿವರೆಗೆ ಕರ್ಮಗಳ ತಾಕಲಾಟ ಇರ್ತದೆ. ಮತ್ತು ಮನಸ್ಸು ಮತ್ತು ಇಂದ್ರಿಯಗಳೊಡನೆ ಬುದ್ಧಿ ಸಂಪರ್ಕ ಇರುವವರೆಗೂ ಬುದ್ಧಿಯು ನಿಷ್ಕ್ರಿಯವಾಗಲಾರದು. ಯಾವುದೇ ಆಸೆಯನ್ನು ಇಟ್ಟುಕೊಂಡು ಕರ್ಮವನ್ನು ಬಿಡುವುದಲ್ಲ, ಯಾವುದೇ ಹೆದರಿಕೆಯಿಂದ ಆಸೆಯನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡುವುದಲ್ಲ, ಯಾವುದೇ ಹೆದರಿಕೆಯಿಂದ ಕರ್ಮವನ್ನು ಬಿಡುವುದಲ್ಲ. ಏನ್ ಮಾಡುವಂತೆ ಮಾಡು, ಉದಾಸೀನ, ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ ಅಂತ. ಕರ್ಮನ್ನೇವ ಅಧಿಕಾರಸ್ತು ಮಹಾಫಲೇಸು ಕದಾಚನ. ಮಾಡುವಂತೆ ಮಾಡ, ಅದರ ಬಗ್ಗೆ ಅದರ ಫಲಾಪೇಕ್ಷೆ ಬಗ್ಗೆ ಇಚ್ಛಾ ಮಾಡಕ್ ಹೋಗ್ಬೇಡ. ಏನ್ ಯಾಕೆ? ರೆಡಿ ಇದ್ದದ್ದೈತಿ ನಿನಗೆ ಸುಖ ಶಾಂತಿ. ಆ ಕರ್ಮದಿಂದ ಅದು ದೊರೆಯುವುದಿಲ್ಲ. ಅದ ಕರ್ಮದ ಫಲ ಇಚ್ಛಾ ಮಾಡಕ್ ಹೋಗ್ಬೇಡ. ಅದು ಅನೀತಿವಾದದ್ದು ಯಾವುದೇ ಕರ್ಮದ ಫಲ. ಇದು ರೆಡಿ ಇದ್ದದ. ಈ ತಿಳುವಳಿಕೆಯನ್ನು ಮಾಡ್ಕೊಂಡು ಇದನ್ನು ಹೊಂದಬೇಕು, ಈ ಲಾಭ ತಗೋಬೇಕಾಗಿ. ಜ್ಞಾನದಿಂದ ಇದು ಸಾಧ್ಯ ಐತಿ. ನೀ ಏನೋ ಮಾಡೋಲ್ಲೇ ನಿನಗೆ ಅನುಭವ ಬಂದೈತದ ಆನಂದ. ಏನಾದ್ರು ಮಾಡಿದಾಗ ಗೊತ್ತಾಗೈತೆ? ಮೊದಲೇ ಗೊತ್ತಾಗೈತಿ. ಯಾವ ಕರ್ಮನೂ ಇಲ್ಲದಾಗ ಆನಂದ. ಈಗೂ ಅದನ್ನ ಅದ್ರ ಕಡೆ ಎಲ್ಲ ಕೊಟ್ಟಾಗ ಅದು ಅನುಭವ ಬರ್ತೈತಿ. ಏನ್ ಶಾಂತಿ ಅಂದರೆ ಅದು ಆಲಸ್ಯವಲ್ಲ. ಆರಾಮ್ ಅಂದ್ರೆ ಅದು ಹರಾಮ್ ಅಲ್ಲ. ಆರಾಮ್ ಹರಾಮ್ ಹೈ ಅಂತಾರೆ. ಆಲಸ್ಯತನ ಹರಾಮ. ಏನ್ ಆರಾಮ್ ಹರಾಮ್ ಹೈ ಅಂತ. ಇದಕ್ಕೆ ಮಂಡ್ಯದಾಗ ಹೋದಾಗ ಅಲ್ಲಿ ಆತ್ಮಾನಂದ ಆಶ್ರಮ ಐತೆ. ಅಲ್ಲಿ ಒಬ್ರು ಹರ್ಕುಣಿ ಅವ್ರು ಆತ್ಮಾನಂದನ ಅಂತ ಹೆಸರು ಇಟ್ಕೊಂಡಿದ್ರು. ಈ ಕಲ್ ತರಕ್ ಹೋಗಿದ್ವಿ ಬ್ಯಾಟಿ ಸರು ನಾನು ಹೋದಾಗ. ಅವಾಗ ಅವರು ಆರಾಮ ಹರಾಮ್ ಹೈ ಅಂತ ಬರ್ಸಿದ್ರು. ಅವರು ಅದನ್ನು ಓದ್ಕೊಂತ ಇದ್ದೀವೋ ಬಾಂದ್ರು. ಆರಾಮ್ ಹರಾಮ್ ಹೈ, ಆರಾಮ್ ಹರಾಮ್ ಹೆಂಗಾಕೈತಿರಿ ಅಂತ. ಅವಾಗ ಅವರು ಯಾರಿ ಏನು ನಿಂಗೆ ಅಯ್ಯೋ ಎಂದು ಬರ್ಬೇಕ್ರಿ ನಮ್ಗೆ ಆ ಮಟ್ಟ, ಆ ಸ್ಥಿತಿ ಯಾವಾಗ ಬರ್ಬೇಕು? ಅಜ್ಜಾರ ಹೆಸರು ಹೇಳಿದ್ಕೂಲ ತಂಡನ ಅದ ಅಯ್ಯೋ ಅಂತ ನಾವು. ಏನ್ ಆ ಸ್ಥಿತಿ ಬರುವುದು ಬಹಳ ಕಠಿಣ ಅದ. ಏನ್ ಆ ಸ್ಥಿತಿ ಪಡಿಬೇಕಾದ್ರೆ ಜನ್ಮಾಂತರ ತಪಸ್ಸು ಮಾಡ್ಬೇಕಾಗೈತೆ. ಅಭ್ಯಾಸ ಮಾಡಿದಾಗ ಬರ್ತೈತೆ. ಯಾವಾಗಾರ ಒಂದಿನ ಅಮಾಸಿಗೊಮ್ಮೆ ಹುಣಿಗೊಮ್ಮೆ ಬಂದು ಕುಂತು ಕೇಳಿದ್ರೆ ತಿಳ್ಬೇಕು. ಇಡೀ ಎಷ್ಟೋ ಜನ್ಮಗಳು ಕಳೆದು ಹೋಗ್ಬೋದು. ಆ ಅನುಭವವನ್ನು ನಾವು ಮಾಡ್ಕೋಬೇಕಾಗ್ತದೆ. ಅಭ್ಯಾಸ ಮಾಡಿದಾಗ ಬರ್ತೈತಿ. ಅಭ್ಯಾಸ ಇಲ್ಲದ ಅನುಭವ ಆಗೋದಿಲ್ಲ, ತಾನಾಗಿ ಬರುವುದಲ್ಲ. ಏನ್ ನಿರಂತರ ಅಭ್ಯಾಸವನ್ನು ಮಾಡಬೇಕು. ಅನೇಕ ಜನ್ಮಗಳಲ್ಲಿ ಅಭ್ಯಾಸವನ್ನು ಮಾಡಿದಂಥ ಯೋಗಿಗೆ ಈ ಜನ್ಮದೊಳಗೆ ಅದು ಸಿದ್ಧಿಸಿದ್ದು. ಈ ಜನ್ಮದಾಗ ನಮ್ಗೆ ಆಗೈತಪ್ಪ ಜ್ಞಾನ ಆಗೈತೆ ಅಂದ್ರೆ ನಾವು ಹಿಂದಿನ ಅನೇಕ ಜನ್ಮಗಳಲ್ಲಿ ಪ್ರಯತ್ನ ಆಯ್ತು ಅಂತ ತಿಳ್ಕೋಬೇಕು. ಇಲ್ಲ ಹಂಗೆ ಆಗೋದಿಲ್ಲ.
ಮುಕ್ತಿಕಾಂತಿಯ ರತಿ ಸುಮ್ಮನಾಗುವುದೇ ಪರಯುಕ್ತಿಗಳನ್ನು ಅರಿದು ಕೂಡುವವರಿಗಲ್ಲದಿದೆ ಅಂತ ಮುಕ್ಕುಳಿಗೆ ಗೆದ್ಲಿ ಗೆರ್ತೈತಿ ಗುಡಿ ಕೆಡ್ತೈತಿ ಅಂತ ಮಣ್ಕಾಲ ಘಾಟಿ ಕಟ್ತಾವ ಕುಂತ ಜಗ ಬಿಟ್ಟು ಹೇಳಬಾರ್ದು ಹಂಗ ದೃಢವಾದ ನಿಶ್ಚಯ ಬೇಕಂತ ಅಂದ್ರೆ ಅದು ಹತ್ತಕ್ಕೆ ಏನ್ ಹಳ್ಳಿ ಅಣಿಗೆ ಮ್ಯಾಗ ಲಗ ಹೊಡೆಯೋಗಿ ಜೀವಗಳ್ರಿ ಕೆಲಸ ಆಗುವಂತಿದ್ದು ಅಂತ ಏ ಟೈಮ್ ಮಾತ್ರ ಒಳಗೆ ಚಡ್ಪಡಿಸ್ತಿರ್ತೈತೆ ಅದ ಹೋಗ್ಬೇಕು ಮತ್ತದ ವ್ಯವಹಾರದಾಗ ಅದೇ ರೂಢಿ ಆಗಿಬಿಡತೈತೆ ಅದಕ್ಕೆ ಜೀವನ ಅಂತ ಅದ್ರಾಗ ಏನೂ ಲಾಭ ಇಲ್ಲ ಎಲ್ಲವೂ ಹೋಗಲಿ ಆತ್ಮ ಒಂದೇ ಉಳಿಯಲಿ ಅನ್ನುವಂಥ ದೃಢವಾದಂಥ ಸಂಕಲ್ಪ ಮಾಡಬೇಕು ನೋಡೋಣ ಎಲ್ಲ ಹೋಗಲಿ ಯಾವುದು ಉಳಿಯಿಲ್ಲ ಹಂಗಾಗಲಿ ಅದು ಇರುವಿಕೆ ಏನೂ ಆಗುವುದಿಲ್ಲ ಅನ್ನೋದು ನಮಗೆ ವಿಶ್ವಾಸ ಯಾಕ್ರಿ ಯಾವಾಗಲೂ ಇದ್ದು ವಸ್ತುವಿನ ಕಡೆ ಲಕ್ಷ್ಯ ಕೊಡು ಈ ಎಡಗೋದ್ರ ಕಡೆ ಲಕ್ಷ್ಯ ಹಾಕುವ ನಿನಗೆ ಇದನ್ನು ಹೆಂಗೆ ತೋರ್ದಂಗೆ ಅಡಗದಂಗೆ ಇಟ್ಕೋಬೇಕಂತ ಹುಚ್ಚು ಪ್ರಯತ್ನ ಈ ಸಾಯು ಸೇರಿ ಸಾಯಬಾರ್ದಂದ್ರೆ ವಿಕಾರ ಮುದುಕ ಆಗ್ಬಾರ್ದಂದ್ರೆ ಹೆಂಗೆ ಅದನ್ನ ಹಾಕೊಂತ ಹೋಗೋದನ್ನ ಅದ್ರ ನಿನಗೇನಾರು ಆಗೈತೆ ನೋಡ್ಕೋ ನೀನಾರು ಮುದುಕಾಗೇನ ನೀನಾರು ವಿಕಾರ ಆಗ್ಯಾನ ನೀನಾರು ಸಾಯ್ತೇನ ನಿನಗೆ ಆಗತ್ತೆ ಅಲ್ಲದನ್ನ ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ ಹತ್ತಿಯಲ್ಲ ನಿನ್ನಲ್ಲಿ ಇಲ್ಲದನ್ನ ನಿಜವಾಗಿ ನೀನು ಯಾರು ನೋಡ್ಕೊ ನಿನ್ನಲ್ಲಿ ಇವೆಲ್ಲ ಅದಾವನ ಹೆಂಗ ನೋಡ್ಕೊ ಇಲ್ಲದನ್ನ ಆರೋಪ ಮಾಡ್ಕೊಂಡು ಸುಳ್ಳು ದುಃಖ ಪಡ್ತೀಯಲ್ಲ ನೀನು ನೀನು ನಿಜದ ಕಡೆ ಲಕ್ ಕೊಡು ಇವ್ಯಾವ ನಿನಗೆ ಸಂಬಂಧ ಇಲ್ಲ ಶರೀರ ಇಂದ್ರಿಯಗಳು ಮನಸ್ಸು ಬುದ್ಧಿ ಚಿತ್ತು ಅಹಂಕಾರದೊಳಗೆ ಏನಾರು ಆಗೋದು ನಿನ್ನೊಳಗೆ ಏನೂ ಆಗಿಲ್ಲ ಅನ್ನೋದನ್ನು ಅನುಭವದಿಂದ ಖಾತ್ರಿ ಮಾಡ್ಕೊ ಅಂದ್ರೆ ಚಿಂತೆ ಕಡಿತೈತಿ